व्याख्यामुद्रां करसरसिजै पुस्तकं शङ्खचक्रे विभिन्नस्फटिकरुचिरे पुण्डरीके निषन्नः अम्लानश्रीरमृतविशदैरंशभिप्लावयनमाविर्भूयादनकमहिमा मानसे वागधीशः नमस्ते प्राणेश प्रणतविभवायामनिमगाः नमः स्वामिन् रामप्रियतमनमन् गुरुगुणा नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्त्यं नारायणं नमस्कृत्य नरं चैव नरोत्तमं देवीं सरस्वती व्यासं ततो जयमुदीरये. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅಶ್ವಮೇಧಿಕ ಪರ್ವದ 147ನೆಯ ಪ್ರವಚನ. ಕೃಷ್ಣ ತನ್ನ ಆರಾಧನೆಯ ಬಗ್ಗೆ ಧರ್ಮರಾಜನಿಗೆ ತಿಳಿಸಿದ. ಅರ್ಜುನನಿಗೆ ಹೇಳಿದಾಗೆ ಏನು ಕೊಟ್ಟರೂ ತಾನು ಪ್ರೀತಿಯಿಂದ ಕೊಟ್ಟಾಗ ಅದನ್ನು ಸಂಭ್ರಮಿಸ್ತೇನೆ, ಸಂತೋಷದಿಂದ ಅನುಗ್ರಹಿಸ್ತೇನೆ ಅಂತ ಹೇಳಿದ. ಅರ್ಜುನನಿಗೇನು ಹೇಳಿಕೊಟ್ನೋ ಅದೇ ಮಾತನ್ನು ಧರ್ಮರಾಜನಿಗೂ ಮಗದೊಮ್ಮೆ, ಎಲ್ಲರ ಆರಾಧನೆಯನ್ನು ನಾನು ನನ್ನ ಮೇಲೆ ಪ್ರೀತಿಯಿಂದ ಮಾಡಿದರೆ, ಅಂದ್ರೆ ಮೊದಲಿಗೆ ಅನೇಕ ಪ್ರಕಾರದ ಕರ್ಮಗಳನ್ನೆಲ್ಲ ವಿರೋಧಿಸಿದವ ಕೃಷ್ಣ. ಪ್ರಧಾನವಾಗಿ ಭಾವ ಅಂದ್ರೆ ಭಾವೋ ಭಕ್ತಿಷ್ಠ ಭಜನಂ, ಭಗವಂತನ ಮೇಲಿನ ಪ್ರೀತಿ. ಇಲ್ಲಿಯೂ ಹಾಗೆ ಹೇಳುವಾಗ ಭಕ್ತಿ ಪರದಮಷ್ಟಾಮಿ ಅಂತ ಹೇಳ್ತಾನಲ್ಲ, ಪ್ರೀತಿಯಿಂದ ಕೊಟ್ಟದ್ದು. ಆ ಭಕ್ತಿ ಭಗವಂತನ ಮೇಲಿನ ಪ್ರೀತಿ ಅಂದ್ರೆ ಕೇವಲ ಅಲ್ಲ, ಅದು ಜ್ಞಾನಪೂರ್ವಕವಾಗಿರುತ್ತದೆ. ಹಾಗೆ ನನ್ನನ್ನು ಅರಿತು ಪ್ರೀತಿಸಿದವರ ಕಾಣಿಕೆಯನ್ನು ತಾನು ಸ್ವೀಕರಿಸ್ತೇನೆ ಅಂತ ಹೇಳಿದ್ದ. ಹಾಗೆ ಎಲ್ಲರೂ ತನ್ನನ್ನು ಆರಾಧನೆ ಮಾಡಬೇಕು. ಹೇಗೆ ವೇದೋಕ್ತೇನೇವ ಮಾರ್ಗೇಣ ನೆನಪಿಸ್ತಾನೆ ಕೃಷ್ಣ. ವೇದ ಹೇಳಿದಂತಿರಬೇಕು. ವೇದ ಅಂದ್ರೆ ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದ. ಆದ್ರಿಂದ ಕೇವಲ ಎಲ್ಲರಿಗೂ ವೇದ ಇಲ್ಲ, ವೇದದಲ್ಲಿ ಅಧಿಕಾರ ಇಲ್ಲ, ಉಪದೇಶ ಇಲ್ಲ, ಅಥವಾ ಅದು ಸಿಗುವುದಿಲ್ಲ, ಅರ್ಥ ಆಗುವುದಿಲ್ಲ ಅಂತ ಹೇಳಬೇಡಿ. ಪುರಾಣಗಳೆಲ್ಲವೂ ವೇದವೇ. ಮಹಾಭಾರತವು ವೇದಕ್ಕಿಂತ ಮಿಗಿಲಾದ ಕೃತಿ ಅನಿಸಿದೆ. ಹೀಗಾಗಿ ಆಯಾ ಪುರಾಣಗಳಲ್ಲಿ ಬರತಕ್ಕಂತಹ ಭಗವಂತನ ಜಯಂತಿಗಳಿರಲಿ, ಹಬ್ಬಗಳಿರಲಿ, ವಿಶೇಷವಾದ ದಿನಗಳಿರಲಿ, ಇವನ್ನೆಲ್ಲ ನಾನು ಬಹಳ ಚಂದವಾಗಿ, ಅಂದ್ರೆ ಬಹಳ ಸಣ್ಣದಾಗಿ, ಪ್ರತಿಯೊಬ್ಬರಿಗೂ ಅರ್ಥ ಆಗುವಾಗಿ, ಸುಲಭ ಆಗುವಾಗಿ, ವಿತ್ ಪಿಕ್ಚರ್ಸ್ ನೀಡಿದ್ದೇನೆ. ವೇದೋಕ್ತ ಮಾರ್ಗದಲ್ಲಿ ದೇವರ ಪೂಜೆ ಹೇಗೆ, ಹಬ್ಬಗಳನ್ನು ಹೇಗೆ ಆಚರಿಸಬಹುದು, ದಿನನಿತ್ಯದಲ್ಲಿ ಏನನ್ನು ನಡೆಸಲಿಕ್ಕೆ ಆಗತ್ತೆ, ದಿನಕ್ಕೂ ಅನುಕೂಲ ಆಗಬೇಕು. ಯುಗಾದಿ, ದೀಪಾವಳಿ, ನವರಾತ್ರಿ, ಶಿವರಾತ್ರಿ, ನಾಗರ ಪಂಚಮಿ, ಸುಬ್ರಹ್ಮಣ್ಯ ಷಷ್ಠಿ, ಧನುರ್ಮಾಸ, ಏಕಾದಶಿ, ರಕ್ಷಾಬಂಧನ, ಮುದ್ರಾಧಾರಣ, ಇನ್ನೇನು ಆಟಿ ಅಮಾವಾಸ್ಯೆ ಬೇಕಾದರೆ ಅದು ಸಹ ಹೊಸ್ತಿಲು ಬರೆಯುವ ಅದು ಚಿಂತನೆ. ಅಲ್ಲೇ ಎಲ್ಲ ದೇವರ ರೂಪಗಳ ಜಯಂತಿಗಳು, ಅನಂತ ಚತುರ್ದಶಿ ಸೇರಿ ಧನ್ವಂತರಿ ಜಯಂತಿ. ಹೀಗಾಗಿ ಇವನ್ನೆಲ್ಲ ನೋಡಿಕೊಳ್ಳಿಕ್ಕೆ ತುಳಸಿ ಪೂಜೆ, ಗಣೇಶ ಚೌತಿ, ಸುಮಾರಾಗಿ ಎಲ್ಲ ದೇವತೆಗಳ ಸಮಾರಾಧನೆಯನ್ನು ವೇದೋಕ್ತವಾಗಿ, ಪುರಾಣೋಕ್ತವಾಗಿ, ಶಾಸ್ತ್ರೀಯವಾಗಿ ಭಗವಂತ ಹೇಳಿದ ಹಾಗೆ ಇಲ್ಲಿ ಕೃಷ್ಣ ಹೇಳ್ತಾನೆ, ವೇದೋಕ್ತೇನೇವ ಮಾರ್ಗೇಣ ಸರ್ವಭೂತ ಹೃದಯ ಸ್ಥಿತಂ ಮಾಂ ಅರ್ಚಯಂತಿಯೇ ವಿಪ್ರ. ಎಲ್ಲರೊಳಗಿರುವ, ನೀವು ಗಣಪತಿ ಪೂಜೆ ಮಾಡಿ ಒಳಗೆ ಭಗವಂತನನ್ನು ನೋಡಿ, ನಾಗರ ಪಂಚಮಿ ಮಾಡಿ ವಿಶೇಷನೊಳಗಿರ್ತ ನಾರಾಯಣನನ್ನು ಚಿಂತನೆ ಮಾಡಿ, ಹೀಗೆ ಎಲ್ಲ ಸಮಾರಾಧನೆಯಲ್ಲಿ ಎಲ್ಲರೊಳಗೆ ನಾನಿದ್ದೇನೆ. ಅವನಿಗೆ ಹೇಳಿಕೊಂಡ ಗೆರೆಗಳನ್ನೆಲ್ಲ ಕೊಟ್ಟಿದ್ದೇನಲ್ಲಿ, ಅದರೊಳಗಿರುವ ನಾನೇ ಇದ್ದೇನೆ, ಪೂಜೆಗೊಳ್ಳುತ್ತೇನೆ ಅಂತ ಹೇಳುವ ಹಾಗೆ. ಆದ್ರಿಂದ ಪ್ರತಿಯೊಂದು ಒಳಗಿರತಕ್ಕಂತಹ ಭಗವಂತನ ನನ್ನನ್ನು ಪೂಜೆ ಮಾಡಿದರೆ ಮತ್ಸಾಯುಜ್ಯಂ ರಜಂತಿತೆ, ಕೃಷ್ಣ ಹೇಳ್ತಾನೆ, ಅವರು ನನ್ನ ಬಳಿಗೆ ಬರ್ತಾರೆ, ನನ್ನೆಡೆಗೆ ತೆರಳುತ್ತಾರೆ, ನನ್ನ ಜೊತೆಯಲ್ಲಿ ಅವರಿಗೆ ಆನಂದದ ಅನುಭವ ಆಗತ್ತೆ ಅಂತ ಹೇಳ್ತಾನೆ. ಹೇಗೆ ಅವನನ್ನು ಪೂಜೆ ಮಾಡೋದು ದೇವರನ್ನಾದ್ರಿಂದ ಅವನು ಹೇಳ್ತಾನೆ, ದೇವರು ಮದ್ಭಕ್ತಾನಾಂ ಹಿತಾಯೈವ ಪ್ರಾದುರ್ಭಾವ ತಥೋ ಮಯ ಪ್ರಾದುರ್ಭಾವ ಕೃತೋ ಮಯ. ನಾನು ಪ್ರಾದುರ್ಭಾವ, ನಾನು ಹುಟ್ಟಿ ಬಂದಿದ್ದೇನೆ
ನಾನು ರೂಪ ತಳೆದಿದ್ದೇನೆ, ನಾನು ವೇಷ ಹಾಕಿದ್ದೇನೆ, ದೇವರ ಹೇಳ್ತಾನೆ ನೀ ನೆಲದಲ್ಲಿ ನಿಂತಿದ್ದೇನೆ, ಅನೇಕ ರೀತಿಯಿಂದ. ಯಾಕೆಂದರೆ ನನ್ನ ಭಕ್ತರ ಪ್ರೀತಿಗಾಗಿ, ಅವರ ಉಪಾಸನೆಗಾಗಿ, ಹೇಗೆ ಅವರು ನನ್ನನ್ನು ನೋಡಬೇಕು ಅಂತ ಅದಕ್ಕೋಸ್ಕರ ನಾನೆಲ್ಲ ಇಲ್ಲಿ ಒಂದು ಅನೇಕ ಲೀಲೆಗಳನ್ನು ತೋರಿಸುತ್ತೇನೆ. ಅದನ್ನ ಮದ್ಭಕ್ತಾನ ಹಿತಾಯೈವ ಪ್ರಾದುರ್ಭಾವ ಕೃತಮಯ. ನಾನೆಲ್ಲ ಇಲ್ಲಿ ಬರಲಿಕ್ಕೆ ಕಾರಣ ಏನೇನೋ ಕೆಲಸ ಇಟ್ಕೊಂಡು ಬರಲಿಲ್ಲ, ನನ್ನ ಭಕ್ತರು ಹೀಗೆ ನನ್ನನ್ನು ಪೂಜಿಸಬಹುದು, ಮೆಚ್ಚಿಸಬೇಕು. ಅದೇನು ಗೊತ್ತಾಗುತ್ತೆ? ಅದೇ ಪ್ರಾದುರ್ಭಾವ ಕೃತ ಕಾಚಿತ್ ಅರ್ಚನೀಯ ಯುಧಿಷ್ಠಿರ. ನಾನು ಪಡೆದಿರತಕ್ಕಂತಹ ರೂಪಗಳಲ್ಲಿ ಏನನ್ನಾದರೂ ಒಂದನ್ನು ರೂಪವನ್ನು ಉಪಾಸನೆ ಮಾಡಿ. ಕೃಷ್ಣ ಹೇಳ್ತಾನೆ ನಾನು ಕೃಷ್ಣನಾಗಿ ಬಂದಿದ್ದೇನೆ, ಕೃಷ್ಣವರ್ಣಂ ಕಲವು ಕೃಷ್ಣಂ. ಕಲಿಯುಗದಲ್ಲಿ ಕೃಷ್ಣನೇ ಸಮಾರಾಧನೆ ಕಪ್ಪು ಬಣ್ಣದಲ್ಲಿ. ಇನ್ನು ರಾಮನಾಗಿ ಬಂದಿದ್ದಾನೆ, ಸಿಂಹನಾಗಿ ಬಂದಿದ್ದಾನೆ, ವರಾಹನಾಗಿ ನಿಂತಿದ್ದಾನೆ, ಐಗಿರಿಯವನಾಗಿ ಕಾಣಿಸಿದ್ದಾನೆ, ಹಂಸನಾಗಿ, ಹೀಗೆ ಅನೇಕವನ್ನ ಹೇಳ್ತಾನೆ. ಯಾವುದಾದ್ರೂ ಒಂದು ಪ್ರಾದುರ್ಭಾವ ಕೃತ ಕಾಶಿತ್ ಅರ್ಚನೀಯ ಯುಧಿಷ್ಠಿರ. ಏನಾದರೂ ಒಂದನ್ನು ಪೂಜೆ ಮಾಡಬೇಕು. ಎಲ್ಲಿ ನೀನು ಸಿಗುವುದಿಲ್ಲಲ್ಲ, ನೀನು ಎಲ್ಲಿ ಇರ್ತಿ? ನಿನ್ನ ನೋಡ್ಕೊಂಡು ದ್ವಾರಕೆಗೆ ಬರಬೇಕಾ, ಅದು ಹಿಮಾಲಯಕ್ಕೆ ತೆರಳಬೇಕಾ? ನೀನು ಬಂದಿದ್ದಿ ಹೇಳಿದ ತಕ್ಷಣ ಎಷ್ಟು ಸಮಯ ಇರ್ತಿ, ಎಲ್ಲಿ ಸಿಕ್ತಿ? ಅವತಾರ ಸಮಾಪ್ತಿ ಮಾಡೋದಿಲ್ವೇ? ಕಾಣುದಿಲ್ಲಲ್ಲ, ನೀನು ಹೊರಟೋಗ್ತಿಯಲ್ಲ. ಅದೇ ಕೃಷ್ಣ ಹೇಳ್ತಾನೆ ಮೃದಾ ವಾ ಮಣಿರತ್ನೈಶ್ವ ತಾಮ್ರೇಣ ರಜತೇನವ ಕೃತ್ವಾ ಪ್ರತಿಕೃತಿಂ ಕುರ್ಯಾತ್ ಅರ್ಚನಾಂ ಕಾಂಚನೇನವ. ಮಣ್ಣಿನಲ್ಲಿ ಮಾಡಿ ನನ್ನ ಮೂರ್ತಿ ಅಂತಾನೆ. ನಾನು ಬಂದದ್ದು ಹೇಗೆ ಗೊತ್ತಾಯ್ತಲ್ಲ, ಹೇಗಿದ್ದೇನೆ ಕಾಣಿತಲ್ಲ, ನನ್ನ ಲೀಲೆ ಹೇಗುಂಟು ತೋರಿದ್ರಿ ಅದಕ್ಕೆ ಅನುಗುಣವಾಗಿ ಒಂದು ಮಣ್ಣಿನಲ್ಲಿ ಮಾಡಿ ಅಂತ. ಮಣ್ಣು ಗಟ್ಟಿ ಮಣ್ಣಾದ್ರೆ ಶಿಲೆಯಲ್ಲಿ ಮತ್ತೆ ಅಂತೂ ಒಟ್ಟು ಮಾಡಿ, ಅಂತೂ 3 ಡೈಮೆನ್ಷನ್ ಬೇಕು ಕೃಷ್ಣ ಹೇಳುವ ಲೆಕ್ಕದಲ್ಲಿ. ಹಾಗಾಗಿ ಕೇವಲ ಉಪ್ಪು ಚಿತ್ರಕ್ಕೆ ಕೃಷ್ಣ ಇಷ್ಟಪಡುವುದಿಲ್ಲ. ಬೆನ್ನಿಲ್ಲದ್ದು, ಹಿಂಬದಿ ಕಾಣದ್ದು ಅದೆಲ್ಲ ಬೇಡ, ಎಲ್ಲ ಫುಲ್ ಮೋಲ್ಡ್ ಗಟ್ಟಿ. ಅದರಿಂದ ಮಣ್ಣಿನಲ್ಲಿ ಮಾಡುವಂತ, ಮಣ್ಣಿನಲ್ಲಿ ಮಾಡಿದ್ರೆ ಬೇಗ ವಿಸರ್ಜನೆ ಮಾಡಬೇಕಾಗ್ತದೆ, ಬಹಳ ಸಮಯ ಬರುವುದಿಲ್ಲ, ತುಂಡಾಗಿ ಹೋಗ್ತದೆ. ಹಾಗಾದ್ರೆ ಮಣ್ಣಿರತ್ನ ಇಲ್ವಾ? ಮಣ್ಣಿರತ್ನಗಳಿಂದ ನಡೆಸಿಬಿಡಿ, ಪುಟ್ಟದಾಗಿ ಆಗತ್ತಾಗ, ಗಟ್ಟಿ ಇರುತ್ತದೆ, ಚೆನ್ನಾಗಿರುತ್ತೆ, ಒಳ್ಳೆ ಬೆಳಬಾಳುವ ಪ್ರತಿಮೆ ಆಗುತ್ತೆ. ಅಥವಾ ತಾಮ್ರೇಣ, ತಾಮ್ರದಲ್ಲಿ ಮಾಡಿದ್ರೆ ಎರಕ ಹೊಯ್ದು ಬಹಳ ಚಂದ ಗಟ್ಟಿ, ತುಂಬಾ ಡ್ಯಾಮೇಜ್ ಆಗೋದು ಬಹಳ ಕಡಿಮೆ, ಸಾವಿರಾರು ವರ್ಷ ಬರುತ್ತೆ. ರಜತೇನವ ಅಂತಾನೆ, ಬೆಳ್ಳಿದ್ದು ಮಾಡಿ ಪಂಚಾಮೃತಕ್ಕೂ ನಡೀತದೆ, ಈಗ ಕಷ್ಟ ಆಗುವುದಿಲ್ಲ. ಹೀಗೆ ಏನಾದರೂ ಒಂದರಲ್ಲಿ ಪ್ರತಿಮೆಯನ್ನು ಮಾಡಿ ಕುರ್ಯಾತ್ ಪ್ರತಿಕೃತಿಂ ಕೃತ್ವಾ ಪ್ರತಿಕೃತಿಂ ಕುರ್ಯಾತ್ ಅರ್ಚನಾಂ. ದೇವರಿಗೆ ಒಟ್ಟು ಪೂರ ಪೂಜೆ ಬೇಕು, ಅದಕ್ಕೋಸ್ಕರ ಹೇಳಿದ್ದವು. ಕಾಂಚನೇನವ, ಬಂಗಾರದ ಪ್ರತಿಮೆಯನ್ನು ಮಾಡಿ ಅಂತ. ಬಂಗಾರದಿಂದ ಟೊಳ್ಳಿಗೆಲ್ಲ ಮಾಡಲಿಕ್ಕಿಲ್ಲ, ಗಟ್ಟಿಯಾದ ಒಳ್ಳೆಯದಾದ ಪ್ರತಿಮೆಯನ್ನು ಮಾಡಿಸಿ. ಯಾಕೆ? ಪೂರ ಪೂಜೆ ಆಗಬೇಕು, ಸ್ನಾನ ಆಗಬೇಕು. ಸ್ನಾನ ಆಗಬೇಕಾದ್ರೆ ಮಣ್ಣಿಗೆ ಸ್ನಾನ ಮಾಡುವುದು ಕಷ್ಟ. ಆದ್ರೂ ಮಣ್ಣಿನ ಪ್ರತಿಮೆ ಅಂದ್ರೆ ಹಿಂದಿನ ಕಾಲದ ನಾನು ನೋಡಿದ್ದೇನೆ, ಭಾರಿ ಗಟ್ಟಿ. ಭಾರಿ ಗಟ್ಟಿ ಅಂದ್ರೆ ಅದು, ಅದಕ್ಕೆ ಸುಣ್ಣ ಬೆಲ್ಲ ಸೇರಿಸಿ ಬುದ್ಧಿ ಮಾಡ್ತಾರೆ. ನಾನು ನೋಡಿದ್ದೀನಿ, ಸಾವಿರಾರು ವರ್ಷದ ಹಿಂದಿನ ಪ್ರತಿಮೆ ನೋಡಿದ್ದೇನೆ ನಾನು, ಬಹಳ ಚೆನ್ನಾಗಿದೆ. ಪೂರ ಲೆಕ್ಕಾಚಾರ. ಇದು ಶಿಲಾ ಪ್ರತಿಮೆ ಅಂತ ಅವರು ಹೇಳೋದು. ಮಣ್ಣನ್ನು ಬೆಲ್ಲದೊಟ್ಟಿಗೆ ಗುದ್ದಿ ಅದರ ಸುಣ್ಣ ಸೇರಿಸಿಕೊಂಡು ಅದು ಒಂದು ರೀತಿ ಅಂಟು ದ್ರವ ಬರ್ತದೆ, ಯಾವುದು ಅದರಿಂದ ಮಾಡ್ತಾರೆ. ಬಹಳ ಅದ್ಭುತ. ಸ್ನಾನ ಮಾಡಿಸ್ಲಿಕ್ಕೆ ಆಗತ್ತೆ. ಆದ್ರೆ ಬಹಳ ಕಾಲ ಆದ್ರಿಂದ ಅದರಲ್ಲಿ ಬಹಳಷ್ಟು ಸವೆತಗಳು ಬಂದಿವೆ. ಇರ್ಲಿ, ಹಿಂದೆ ಮಾಡ್ತಾರೆ. ಹಿಂದೆ ಗೋಡೆ ಎಲ್ಲ ಆಗಿ ಕಟ್ತಾ ಇದ್ರಲ್ಲ, ಗಟ್ಟಿಮುಟ್ಟಿನ ಗೋಡೆಗಳು, ದೇವಾಲಯಗಳು ಎಲ್ಲ ಆಯ್ತು. ಶಿಲೆ ಅಂತ ಮಾಡಿ ಮತ್ತೆ ನಮಗೆ ಗಟ್ಟಿ ಮಣ್ಣು ಬೇಡ ಹೇಳಲಿಲ್ಲ. ಯಾಕೆಂದ್ರೆ ಕೃಷ್ಣ ಉದ್ದವನಿಗೆ ಹೇಳುವಾಗ ಶೈಲಿ, ದಾರುಮಯಿ, ಲೌಹಿ, ಲೇಪ್ಯ, ಲೇಖ್ಯಾಚ, ಸೈಕತಿ, ಮನೋಮಯಿ, ಮಣಿಮಯಿ, ಪ್ರತಿಮಾ, ಅಷ್ಟವಿಧ ಸ್ಮೃತ ಅಂತ ಅಲ್ಲಿ 8 ಹೇಳುತ್ತಾನೆ. ಇಲ್ಲಿ 5 ಹೇಳಿದ್ದವ, ಅಲ್ಲಿ 8 ಹೇಳುತ್ತಾನೆ. 8ರಲ್ಲಿ ಮಣ್ಣಿನದ್ದು ಕಲ್ಲಿನದ್ದು 2 ಬೇರೆ ಹೇಳಿದ. ಆದ್ರಿಂದ ಇಲ್ಲಿ ನಾವು ಮಣ್ಣಿನಲ್ಲಿ ಹೇಳಿದ್ರಿಂದ ಕಲ್ಲಿನದ್ದು ಇಟ್ಕೊಳ್ಳಿಕ್ಕೆ ಬರ್ತದೆ, ಅದನ್ನ ತಪ್ಪಾಗಲಿ. ಇಲ್ಲಿ ಲೋಹದಲ್ಲಿ 3 ಮಾಡಿದ್ದಾನೆ. ಸುವರ್ಣಂ ರಜತಂ ತಾಮ್ರಂ ಲೋಹಮಿತ್ಯಭಿಧೀಯತೆ ಅಂತ ಕ್ರಮ. ಲೋಹ ಅಂದ್ರೆ ಏನು ಕೇಳಿದ್ರೆ ಬಂಗಾರ, ಬೆಳ್ಳಿ, ತಾಮ್ರ ಅಂತ. ಇಲ್ಲಿ ತಾಮ್ರೇಣ ರಜತೇನವ ಕಾಂಚನೇನವ ಅಂತ ಪ್ರತ್ಯೇಕ 3 ಗುರುತಿಸಿದ. ಅಲ್ಲಿ ಒಂದೇ ಹೇಳಿದ. ಇಲ್ಲಿ 3 ಹೇಳಿದ್ದನ್ನು 1 ಮಾಡಿದ, ಇಲ್ಲಿ 1 ಇದ್ದದನ್ನು ಅಲ್ಲಿ 2 ಮಾಡಿದ. ಮತ್ತೆ ಇನ್ನೊಂದು ಹೇಳಿದ್ದಾನೆ ಅಲ್ಲಿ, ಶೈಲಿ ದಾರುಮಯಿ ಅಂತ, ಮರದ್ದು ಅಂತ. ಇಲ್ಲಿ ಮರ ಬರಲಿಲ್ಲ. ಆದ್ರೆ ಮಣ್ಣಿನಿಂದ ಹೇಳುವಾಗ ಮರವು ಬರ್ತದೆ. ಯಾಕೆ? ಮಣ್ಣಿಂದೇ ಮರ ಆದದ್ದಲ್ಲ. ಹಾಗಾಗಿ ಒಂದು ದೃಷ್ಟಿಯಿಂದ ಮರ ಹೇಳಿದಾಗ ಆಯ್ತು. ಆದ್ರೆ ಮರದ ಪ್ರತಿಮೆಯನ್ನು ಮನೆಯಲ್ಲಿ ಪೂಜಿಸುವಂತೆ ಇಲ್ಲಿ ಎಲ್ಲರೂ ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಉಂಟಲ್ಲ. ಶಯಾನಾಂ ನಾರ್ಚೇದ್ಗೆ ಹೇ ನಚ ಮೃದ್ದಾರುಜ ಅಂತ
ಮಣ್ಣಿನದ್ದು ಮರದ್ದು ಎರಡು ಪೂಜೆ ಮಾಡುವ ಹಾಗಿಲ್ಲ ಮನೆಯಲ್ಲಿ. ಅದಕ್ಕಾಗಿ ಇಲ್ಲಿ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅವನು. ಮಣ್ಣಿನದ್ದು ಹೇಳಿದ್ದು ಯಾಕೆ ಅಂದ್ರೆ ಟೆಂಪರರಿಯಿಂದ. ಮರವನ್ನು ಟೆಂಪರರಿಗೂ ಮರವನ್ನು ಹೇಳುವುದಿಲ್ಲ ಅವರು. ಆದ್ರೆ ಇವತ್ತರ ಮರದ್ದೆಲ್ಲ ಮಾಡಿಕೊಟ್ರೆ ಮಾಡೆಲ್ ಅಷ್ಟೇ, ಅದು ಮೊಮೆಂಟೋ ಆಗ್ತದೆ. ಅದನ್ನು ಇಲ್ಲಿ ಅದನ್ನು ಉಲ್ಲೇಖ ಮಾಡಲಿಲ್ಲ. ಮತ್ತೆರಡನ್ನು ಕೃಷ್ಣ ಬಿಟ್ಟ ಇಲ್ಲಿ, ಲೇಪ್ಯ ಲೇಖ್ಯ ಅಂತ, ಲೈನ್ ಡ್ರಾಯಿಂಗ್ ಮತ್ತೆ ಪೈಂಟಿಂಗ್. ಕೃಷ್ಣನಿಗೆ ಅದೆರಡು ಇಷ್ಟ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಎಲ್ಲ ಆಯಾಮಗಳಿಂದ ನೋಡ್ಲಿಕ್ಕೆ ಆಗುದಿಲ್ಲ. ದಪ್ಪ ಉಂಟಾ ಪೈಂಟಿಂಗ್, ಲೈನ್ ಡ್ರಾಯಿಂಗ್ಸ್ ಎಲ್ಲ ದಪ್ಪ ಇಲ್ಲೇ ಆಗ್ತದೆ. ಆದ್ರೆ ಅದು ಪರ್ಫೆಕ್ಟ್ ಅಲ್ಲ, ಅದರಲ್ಲಿ ಗಟ್ಟಿ ಮುಕ್ತಾನ ಕಾಣುವುದಿಲ್ಲ. ಮತ್ತೆ ಅದಕ್ಕೆಲ್ಲ ಅಭಿಷೇಕ ಎಲ್ಲ ಮಾಡೋದಕ್ಕೆ ತೀರ್ಥ ಬೇಕು ಹೇಳಿದ್ರೆ ನಾವು ಕಲರ್ ಫೋಟೋದಲ್ಲಿ ತೀರ್ಥ ಅಂತ ಹೇಳಿ ಅಭಿಷೇಕ ಮಾಡಿ ತಗೊಳ್ಳುತ್ತೆ. ಇದೆಲ್ಲ ಆಗಿದೆ. ಅದನ್ನ ಕ್ಯಾಲೆಂಡರ್ ಆರ್ಟ್, ನೆಲದಲ್ಲಿ ಲೈನ್ ಡ್ರಾಯಿಂಗ್ಸ್, ಇವೆಲ್ಲ ಕೃಷ್ಣನಿಗೆ ಉಪಾಸನೆ ನೆಲೆಯಲ್ಲಿ ನೆನಪು ಮಾಡಿಕೊಳ್ಳಿಕ್ಕೆ ಆಗ್ಬೋದು, ಅದು ಪೂಜೆಗೋಸ್ಕರ ಆಗುವುದಿಲ್ಲ. ಅದನ್ನ ಹೇಳಲಿಲ್ಲ. ಆದ್ರೆ ಇಲ್ಲಿ ಮೃದ ಮಣಿರತ್ನ ಇಷ್ಟ ತಾಮ್ರೇಣ ರಜತೇನವ ಕೃತ್ವಾ ಪ್ರತಿಕೃತಿಂ ಕುರ್ಯಾದ್ ಅರ್ಚನಾಂ ಕಾಂಚನೇನವ. ಇದರಲ್ಲಿ ಯಾಕೆ ಯಾವುದಕ್ಕೆ ಮಹತ್ವ ಹೇಳಿದ್ರು ಹೇಳ್ತಾರೆ, ಪುಣ್ಯಂ ದಶಗುಣಂ ವಿದ್ಯಾಸ್ ಯತೇಷಾಂ ಉತ್ತರೋತ್ತರಂ ಅಂತಾನೆ. ಇದರಲ್ಲಿ ಚಂದ ಯಾವುದು ಕೇಳಿದ್ರೆ, ಒಳ್ಳೇದು ಯಾವುದು ಕೇಳಿದ್ರೆ, ಮುಂದೆ ಮುಂದೆ ಹೇಳಿದ್ದು ಹಿಂದೆಗಿಂತ 10 ಪಾಲು ಮಿಗಿಲು ಒಳ್ಳೆಯದು ಅಂತ. ಅನ್ನ ಮಣ್ಣಿನ ಕಲ್ಲಿನ ಪ್ರತಿಮೆಗಳಿಗಿಂತ ಮಿಗಿಲು 10 ಪಾಲು ಶ್ರೇಷ್ಠ ಮಣಿರತ್ನಗಳ ಪ್ರತಿಮೆ. ಆದ್ರೆ ಮಣಿರತ್ನಗಳ ಪ್ರತಿಕೃತಿಯಿಂದ ಬಾಯ್ಬಿಟ್ಟು ಹೇಳಿದ್ದಾನೆ. ಇನ್ನು ಯೋಚನೆ ಮಾಡಿ, ಇದು ಕೃಷ್ಣನ ಮಾತು. ಕೃಷ್ಣ ಸಂದೇಶ ಕೊಡ್ತಾ ಇದ್ದಾನೆ, ಅವನು ಸ್ವಂತದ್ದೇನಲ್ಲ ಆ ಲೆಕ್ಕದಲ್ಲಿ. ಅವ ಹೇಳುತ್ತಾನೆ ಪ್ರತಿಮೆ ಮಾಡಿ ಪೂಜಿಸುವಂತ. ಪ್ರತಿಮಾ ಪೂಜೆ ಎನ್ನುವುದು ಈಗ ಬಂದದ್ದು, ಅದು ಬುದ್ಧಿಶೂನ್ಯರಿಗೆ ಹೇಳಿದ್ದು. ದೇವರು ಎಲ್ಲ ಕಡೆ ಇದ್ದಾನೆ, ಅವನಿಗೆ ಒಂದು ಪ್ರತಿಮೆಯಲ್ಲಿ ಚೌಕಟ್ಟಲ್ಲಿ ಕಟ್ಟಬೇಡಿ. ನೋಡಿ, ಈಗ ಒಂದು ಫೋಟೋ ತೋರಿಸ್ತಾರೆ, ಆದ ತಕ್ಷಣ ನಮಗೆ ನೆನಪಾಗುತ್ತೆ ಏನು, ಅದು ಗಾಂಧಿ ಅಂತ. ಅಂದ್ರೆ ನಮಗೆ ಯಾರು ನೆನಪಿಗೆ ಬರಬೇಕೋ ಅವರನ್ನು ನಾವು ಫೋಟೋದಲ್ಲಿ ಗುರುತಿಸ್ತೇವೆ ಅಂತ. ಹಾಗೆ ಪ್ರತಿಕೃತಿ ಅಂದ್ರೆ ಏನರ್ಥ ಅಂದ್ರೆ ಅವರ ನೆನಪನ್ನು ನಮಗೆ ಮೂಡಿಸುವ ಕಥೆ. ದೇವರ ನೆನಪನ್ನು ಮೂಡಿಸಲಿಕ್ಕೆ ಒಂದು ದೇವರ ಪ್ರತಿಮೆಯನ್ನು ಇಟ್ಟುಕೊಳ್ಳುತ್ತಾರೆ. ಅದಕ್ಕೆ ಕೃಷ್ಣ ಹೇಳಿದ, ನಾನು ಎಲ್ಲಿ ಸಿಗ್ತೇನೆ, ನನಗೆಲ್ಲಿದೆ ಆಕಾರ, ನಾನು ಯಾವ ಆಕಾರದಲ್ಲಿ ಕೆತ್ತುಕೊಳ್ತೀರಿ, ಅದಕ್ಕೆ ನಾನು ಪ್ರಾದುರ್ಭಾವದಲ್ಲಿ ಬರ್ತೇನಲ್ಲ, ಅವತಾರದಲ್ಲಿ ಸಿಗ್ತೇನಲ್ಲ, ಲೀಲೆಯನ್ನು ತೋರಿಸ್ತೇನಲ್ಲ. ಹಾಗೆ ಬೆಣ್ಣೆ ಹಿಡಿದಾಗೆ, ಕೊಳ್ಳಲು ಹಿಡಿದಾಗೆ, ಹಾವಿನ ಮೇಲೆ ಕಾಲಿಗೆ ಮರ್ದನ ಕುಣಿದಾಗೆ ನಿಂತಾಗೆ ಆಯ್ತಲ್ಲ. ಪ್ರತಿಮೆ ಕಷ್ಟ ಉಂಟು, ಕೃಷ್ಣನೇ ಹೇಳಿಕೊಂಡ. ಅಂದ್ರೆ ಏನಾಯ್ತು, ಪ್ರತಿಮೆ ಭಗವಂತ. ಇದು ಇವತ್ತು ನಿನ್ನೆಲ್ಲ ಹಯಗ್ರೀವ ಜಯಂತಿ ಯಾವತ್ತಾಗಿದೆ, ಸೃಷ್ಟಿ ಆರಂಭದಲ್ಲಿ 200 ಕೋಟಿ ವರ್ಷದ ಹಿಂದೆ. ಆಗ್ಲೇ ಪ್ರತಿಮೆ ಮಾಡ್ಲಿಕ್ಕೆ ಆಗತ್ತೆ. ಬರುವಾಗ್ಲೇ ಈಗ ಬಂದಿದ್ದಾನೆ ಅಂತುಂಟು. ಚಂದೋ ಅಮಯೋ ಮಖಮಯೋ ಖಿಲ ದೇವತಾತ್ಮ ವಾಚೋ ಭವು, ಹೇಗೆ ಬರ್ತಾನೆ, ಲಕ್ಷಣಗಳೆಲ್ಲ ಇರ್ತಾವೆ, ಏನ್ ಮಾಡಿದ್ದಾನೆ ಅಂತ. ಹೀಗಾಗಿ ಹೇಗೆ ಪ್ರತಿಮೆಯ ಕೆತ್ತಿಕೊಳ್ಳಲಿಕ್ಕೆ ಇದೆ ಅಂತ ಕೃಷ್ಣನೇ ಹೇಳಿಕೊಟ್ಟ. ಇಲ್ಲಿ ಇದು ಹಿಂದಿನ ಕಥೆ ಎಂದು ತೋರಿಸಿ ಇಟ್ಟ. ಆದ್ರಿಂದ ಪ್ರತಿಮೆ ಎನ್ನುವುದು ಈಗ ಬಂದದ್ದು, ಅದು ಬುದ್ಧಿಶೂನ್ಯರು ಕಮ್ಮಿಯವರು ಮಾಡಿಕೊಂಡದ್ದು. ಹಿಂದೆಲ್ಲ ಹಾಗೆ ಕಾಲಿಯಲ್ಲೇ ಚಿಂತನೆ ಮಾಡ್ತಾ ಇದ್ರು, ಏನಲ್ಲ. ಅಗ್ನಿಮೀಳೆ ಪುರೋಹಿತಂ ಅಂತ ಅಗ್ನಿ ಮಾಧ್ಯಮದ ಸಮಾರಾಧನೆ ಆರಂಭದಲ್ಲಿ ಹೇಗೆ ಇತ್ತೋ ಪೌರೋಹಿತ್ಯ ಪ್ರಕರಣದ ಜೊತೆಯಲ್ಲಿ, ಅದರಂತೆ ಪ್ರತಿಮಾ ಮಾಧ್ಯಮದಲ್ಲಿಯೂ ಆರಾಧನೆಗಳಿದ್ದವು, ಸ್ಪಷ್ಟವಾಗಿ ಚಿಂತನೆಗಳಿದ್ದವು. ದೇವತಾಯತನದ ಹತ್ತಿರದಲ್ಲಿ ಮಾಡ್ಲಿಕ್ಕುಂಟು ಕರ್ಮಾಂಗಗಳನ್ನು ಬಾಯ್ಬಿಟ್ಟು ಹೇಳಲಿಲ್ವ ಕೃಷ್ಣ? ಎಲ್ಲಿ ದುಷ್ಯಂತ ಶಕುಂತಲೆಯ ಅಲ್ಲಿ ಅಣ್ವಾಶ್ರಮಕ್ಕೆ ಹೋಗುವಾಗಲೇ ಅವನು ಪೂಜೆ ಮಾಡಿದ ದೇವಾಲಯಗಳನ್ನು, ಗುಡಿಗುಡ್ಡಾರಗಳನ್ನು, ಪಾರಾಯಣ ಮಾಡುತ್ತಿರುವ ವೇದ ಚಿಂತನೆಗಳನ್ನೆಲ್ಲ ಕೇಳುತ್ತಾ ಇದ್ದ, ನೋಡಿದ್ದ ಅಂತ ಹೇಳ್ತಾರೆ. ಯಾವ ಕಾಲದಲ್ಲಿ ದುಷ್ಯಂತ ಎಲ್ಲಿದ್ದ? ಭರತ ವಂಶವನ್ನು ಆರಂಭ ಮಾಡಿದವ ಅವನ ಮಗ ಸರ್ವದವನ, ಶಕುಂತಲೆ ಮಗ. ಮತ್ತಿಲ್ಲಿ ನಿತ್ಯಾಮೋದನ ಗುಂಬಿಲಾಮ ಹೇಳ್ತಾರೆ. ರಾಮಾಯಣ ಕಾಲದಲ್ಲಿ ರಕ್ಕಸಿಯರು ಮಾತಾಡ್ತಾರೆ, ನಾವು ಹೋಗಿ ಆ ದೊಡ್ಡ ಭೈರವಿ ಹತ್ತಿರದಲ್ಲಿ, ಅವರ ದೇವತೆ ಅದು ರಾಕ್ಷಸ ದೇವತೆ, ಅವಳ ಹತ್ತಿರದಲ್ಲಿ ನಾವು ಕುಣಿದು ಬಿಡುವ ಅಂತ ಹೇಳಿ ಕುಣಿತಾರೆ, ಗರ್ಜಿಸ್ತಾರೆ, ಆಟೋಪ ಮಾಡುತ್ತಾರೆ. ಅಂತ ಇಂದ್ರಜಿತ್ತಂತೂ ಒಳ್ಳೆ ಒಳಗೋಗಿಕೊಂಡು ಆ ಅಗ್ನಿಯ ಆರಾಧನೆಯಲ್ಲಿ ಆ ದೇವಿಯ ನೆಲೆಯಲ್ಲಿ ನೆಲೆಗೊಂಡದ್ದನ್ನು ತಿಳಿಸಿಕೊಡುತ್ತಾರೆ. ಆದ್ರಿಂದ ಎಲ್ಲಾ ಕಾಲದಲ್ಲಿಯೂ ಮಾಧ್ಯಮದ ಮೂಲಕ ಚಿಂತನೆಗಳಿದ್ದವು, ವ್ಯವಸ್ಥೆ ಇದ್ದವು. ಅದರಂತೆ ಇಲ್ಲಿ ಕೃಷ್ಣ ಹೇಳುತ್ತಾನೆ, ಪ್ರಾಶಸ್ತ್ಯ ಇರುವುದು ಬಂಗಾರಕ್ಕೆ, ಅದರ ನಂತರದಲ್ಲಿ ಬಂಗಾರದ ಕೆಳಗೆ ಬೆಳ್ಳಿಯದ್ದಕ್ಕೆ, ಬೆಳ್ಳಿಕ್ಕಿಂತ ಕೆಳಗೆ ತಾಮ್ರದ್ದಕ್ಕೆ.
ಈಗ ತಾಮ್ರ ಬೆಳ್ಳಿ ಬಂಗಾರ ಎಲ್ಲ ಮಿಕ್ಸ್ ಮಾಡಿಯೂ ಮಾಡ್ತಾರೆ, ಪಂಚಲೋಹ ಅಂತೇಳಿ ಹಿತ್ತಾಳಿಯೂ ಹಾಕಿಕೊಂಡು ಸ್ವಲ್ಪ ಕಂಚು ಹಾಕಿಕೊಂಡು. ಇಲ್ಲಿ ಮಿಕ್ಸ್ ಅನ್ನು ಹೇಳಲಿಲ್ಲ, ಮಿಕ್ಸ್ ಮಾಡಬಾರ್ದು ಅಂತೇನಲ್ಲ. ಅದಕ್ಕೂ ಕಮ್ಮಿ ಮಟ್ಟದ್ದು ಕೇಳಿದ್ರೆ ಮಣಿರತ್ನದ್ದು. ಅದರಲ್ಲಿ ಪರ್ಫೆಕ್ಟ್ನೆಸ್ ಇಲ್ಲ, ಪೂರ್ಣ ಮಾಡ್ಲಿಕ್ಕೆ ಆಗುತ್ತೆ. ಕೆತ್ತಲಿಕ್ಕೆ ಹೋದ್ರೆ ಕೆತ್ತೇ ಹೋಗುತ್ತೆ ಅದರಲ್ಲಿ. ಅದನ್ನ ಏನೋ ಒಂದು ಸ್ವಲ್ಪ ಕಂಡಾಗೆ ಮಾತ್ರ ಎಲ್ಲ ಮಾಡ್ತಾರೆ. ಅದೇ ಕ್ಲೀನ್ ಬರುವುದು ಬಂಗಾರ ಬೆಳ್ಳಿ ತಾಮ್ರದ ಪ್ರತಿಮೆಗಳಲ್ಲಿ ಮಾತ್ರ. ಹಾಗಾಗಿ ಇಂಥ ಒಂದು ಪ್ರತಿಮೆ ಮಾಡಿಸಿ ನಾನು ಪೂಜೆ ಮಾಡುವಂತ. ಪೂಜೆ ಮಾಡಿದವ ಏನು ಬೇಕಾದ್ರೆ ಕೇಳಿಕೊಳ್ಳೋದಾಗತ್ತೆ ಅವನಿಗೆ. ಜಯಕಾಮ ಭವೇದ್ರಾಜ, ವಿದ್ಯಾಕಾಮ ದ್ವಿಜೋತ್ತಮ, ಮತ್ತೆ ವೈಶ್ಯಸ್ತು ಧನಕಾಮ ಸ್ಯಾತ್, ಶೂದ್ರ ಸುಖ ಫಲಪ್ರಿಯ, ಮತ್ತು ಸರ್ವಕಾಮ ಸ್ತ್ರೀಯೋ ವಾಪಿ ಸರ್ವಾನ್ ಕಾಮಾನವಾಪನಿಯು. ರಾಜ್ಯ ಬೇಕು, ಗೆಲ್ಲಬೇಕು ಅಂತ ಕೇಳಿಕೊಂಡೊಮ್ಮೆ ರಾಜ ಪೂಜೆ ಮಾಡಿದರೆ ರಾಜನಿಗೆ ಗೆಲುವು ಬರ್ತದೆ. ನೋಡಿ, ದೇವರ ಪೂಜೆಯಿಂದ ಏನ್ ಲಾಭ ಅಂತ ಕೇಳಬೇಡಿ. ನಿತ್ಯ ನಿರಂತರವಾಗಿ ಬಹಳ ಚಂದವಾಗಿ ವೇದೋಕ್ತೇನ ಮಾರ್ಗ ಶಾಸ್ತ್ರೀಯವಾದ ನೆಲೆ. ನಿಮ್ಗೆ ಇಷ್ಟ ಬಂದಾಗಲ್ಲ, ಇಷ್ಟ ಬಂದು ಸೊತ್ತನ್ನು ಕೊಡುವಂತೆ ಅಲ್ಲ, ಇಷ್ಟ ಬಂದು ಸಮಯದಲ್ಲಿ ಮಾಡುವ. ಶಾಸ್ತ್ರ ಹೇಳಿದ್ದಂತ ತಕ್ಷಣ ಮುಗಿದೋಯ್ತು, ಚೌಕಟ್ಟು ಬಂದದಕ್ಕೆ. ಹೇಗೆ ಮಾಡುವುದು, ಎಲ್ಲಿ ಮಾಡುವುದು, ಎಷ್ಟು ಮಾಡುವುದು, ಯಾರು ಮಾಡುವುದು, ಎಂತು ಮಾಡುವುದು ಎಲ್ಲ ಬಂತು. ವಿಧಾನಗಳು, ಚಿಂತನೆಗಳು ಎಲ್ಲ ಸೇರಿಕೊಡುತ್ತವೆ. ಕ್ರಮ ಪ್ರಕಾರ ಮಾಡಬೇಕು ಅಂತ ಹೇಳಿದಾಗ ಅದನ್ನು ಎಲ್ಲರೂ ಮಾಡ್ಲಿಕ್ಕೆ ನೋಡಿ. ಪೂಜೆ ಪುನಸ್ಕಾರಗಳನ್ನು ಪ್ರತಿಯೊಬ್ಬನಿಗುಂಟು. ಅವ್ರಿಗೆ ಏನ್ ಬಯಸಬಹುದು? ರಾಜ್ಯ ಬಯಸ್ತಾನೆ ಒಬ್ಬ ರಾಜ, ವಿದ್ಯೆ ಬಯಸ್ತಾನೆ ಒಬ್ಬ ಬ್ರಾಹ್ಮಣ, ಸಂಪತ್ತು ಬಯಸ್ತಾನೆ ಒಬ್ಬ ವೈಶ್ಯ, ಸುಖವನ್ನು ಬಯಸ್ತಾನೆ ಒಬ್ಬ ಶೂದ್ರ. ಯಾರು ಸ್ತ್ರೀಯರು ಎಲ್ಲವನ್ನು ಬಯಸ್ತಾರೆ. ಏನ್ ಮಾಡ್ತೀರಿ? ಏನು ಬಯಸುವುದರೂ ಆಗತ್ತೆ ದೇವರ ಪೂಜೆಯಿಂದ. ಪೂಜಾ ಶಬ್ದ ಕರ್ತವೇ ಪುರುಷಾರ್ಥ ಜಾಯಂತೆ ಅಂತ, ಬಯಸಿದ್ದು ಸಿಗ್ತದೆ ಅಂತ. ಹಾಗೆ ನಾನು ಪೂಜೆಯ ಬಗ್ಗೆ ಮಾತಾಡುವಾಗ ವೇದ ಸಮೀಕ್ಷಾದಲ್ಲಿ ಆರಂಭದಲ್ಲೇ ಮಾತಾಡಿದ್ದೇನೆ, ಪೀಠಿಗಳಲ್ಲಿ ಕೊಟ್ಟಿದ್ದೇನೆ, ಇಲ್ಲಿ ಹೇಳುವುದಿಲ್ಲ. ಹೀಗೆ ಪ್ರತಿಯೊಬ್ಬರು ಭಗವಂತನ ಚಿಂತನೆಯನ್ನು ಅವರ ಮಾಧ್ಯಮದಲ್ಲಿ ನಡೆಸಿಕೊಳ್ಳಿಕ್ಕುಂಟು. ಇನ್ನು ಸ್ತ್ರೀಯರ ಪ್ರತಿಮೆಗಳು ಅಂತ ಪ್ರಶ್ನೆ ಬಂದಿದ್ರೆ ಅದು ಮುಂದೆ ಬರುತ್ತೆ. ಹಿಂದೆ ಹೇಳಿ ಆಗಿತ್ತೊಮ್ಮೆ ತೀರ್ಥ ಯಾವುದು ಅಂತ ಹೇಳುವಲ್ಲಿ. ಅದರಂತೆ ಇಲ್ಲಿ ಪತರೇವಹಿ ನಾರೀಣಾಮ್ ಅಂತ ಹಿಂದೆ ಹೇಳಿದ್ದ ಕೃಷ್ಣ, ಅವರಿಗೆ ಮಾಧ್ಯಮ ಅಂತ. ನಾವೀಗ ಇಲ್ಲಿ ಹೇಳುವಾಗಲೂ ಯಾವ ಪ್ರತಿಮೆ ಅಂದ್ರೆ ಕೃಷ್ಣ ಇಲ್ಲಿ ಒಂದು ಜಡವಾದ, ಒಂದು ಸ್ಥಿರವಾದ ಪ್ರತಿಮೆಗಳ ಬಗ್ಗೆ ಮಾತಾಡಿದ. ಇನ್ನು ಚರ ಪ್ರತಿಮೆಗಳು, ಗುರುಗಳಿದ್ದಾರೆ, ತಾಯಿ ಇದ್ದಾರೆ, ತಂದೆ ಇದ್ದಾರೆ, ಅತಿಥಿ ಇದ್ದಾರೆ. ಅದರಿಂದ ಇನ್ನು ಮುಂದೆ ಹೇಳ್ತಾನೆ, ಇನ್ನೂ ಒಂದು ಹಿಂದೆ ಹೇಳಿದ ಅದರ ಬಗ್ಗೆ ಮುಂದುವರಿಕೆಯನ್ನು ಮಾತನ್ನು ಉಲ್ಲೇಖ ಮಾಡ್ತಾನೆ ಕೃಷ್ಣ. ಹೀಗೆ ಚಿಂತನೆಯನ್ನು ಕೊಟ್ಟ ಕೃಷ್ಣ ಧರ್ಮರಾಜ ನಲ್ಲಿ ಹೇಳುತ್ತಾನೆ, ನೋಡಿ, ಸರಿಕಟ್ಟಲ್ಲಿ ಮಾಡದಿದ್ರೆ ಮಾತ್ರ ಅವನಿಗೆ ಯೋಗ್ಯತೆ ಇಲ್ಲ, ಪುಣ್ಯ ಕೊಡುವುದಿಲ್ಲ. ಅವರತೇನಾಪಿ ಒಂದು ಲೆಕ್ಕದಲ್ಲಿ ಸರಿ ಇಲ್ಲದೆ, ಮತ್ತೆ ನಿಜವಾಗಿ ಅಲ್ಲದೆ ಅಭಕ್ತೇನ, ಕ್ರಮಬದ್ಧ ಇಲ್ಲ, ಮೀಯುವುದಾಗಲಿ, ಮಡಿವಂತಿಕೆಯನ್ನು ಕಾಪಾಡಿಕೊಳ್ಳುವುದಾಗಲಿ, ದೇಶ ಕಾಲಗಳಿಗೆ ಒಂದು ಒತ್ತು ಕೊಟ್ಟಾಗಲಿ ಪ್ರಶಸ್ತವಾಗಿ ಇಲ್ಲ. ಆಚರಣೆಯಲ್ಲಿ ಕಂಪ್ಲೀಟ್ ತಪ್ಪು. ಭಕ್ತಿ ಏನೂ ಇಲ್ಲ, ಬೂಟಾಟಿಕೆ, ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ, ಎಚ್ಚರ ಇಲ್ಲ, ದೇವರ ಅರಿವು ಬರಲಿಲ್ಲ. ಈ ರೀತಿಯಲ್ಲಿ ಮಾಡಿದ್ರೆ ಉಂಟಲ್ಲ, ಅಂಥದ್ದು ನೆಲೆಯಲ್ಲಿ ಮುಟ್ಟಿದ ಸ್ಪೃಷ್ಟಾಂ ಶೂದ್ರೇಣ ಚಾರ್ಚನಾಂ ತಾಂ ವರ್ಜಯಾಮಿ ರಾಜೇಂದ್ರ. ಅದನ್ನೆಲ್ಲ ನಾನು ಇಟ್ಟುಕೊಳ್ಳುವುದಿಲ್ಲ, ಸೇವಿಸುವುದಿಲ್ಲ. ಎಲ್ಲರೂ ಮಾಡಿ ಎಂತ ಬಗೆಯಿಂದ ಮಾಡಿದ್ರೆ ಆಗ್ತದೆ ಎಲ್ಲ ಹೇಳಬೇಡಿ. ಇದೆಲ್ಲ ಅಸಂಸ್ಕೃತರು ಮುಟ್ಟಿದ ಹಾಗೆ ಅದನ್ನೆಲ್ಲ ನಡೆಸಿಕೊಟ್ಟಾಗ ಅದು ನನಗೆ ಇಷ್ಟ ಆಗುವುದಿಲ್ಲ. ನನ್ನ ಮೇಲೆ ಪ್ರೀತಿ ಇರುವುದು ಅಂದ್ರೆ ತಿಳಿದಿರ್ತಾನೆ ಅಂತ ಅರ್ಥ. ನನ್ನ ಮೇಲೆ ಗೌರವ ಇದೆ ಅಂದ್ರೆ ಹಾಗೆ ನಡೆದುಕೊಳ್ತಾನೆ ಅಂತ ಅರ್ಥ. ಇದನ್ನು ದಾಟುವುದಿಲ್ಲ, ಅತಿಕ್ರಮಿಸುವುದಿಲ್ಲ, ಉಲ್ಲಂಘನೆ ಮಾಡುವುದಿಲ್ಲ ದೇವರ ಷರತ್ತುಗಳನ್ನು, ನಿಯಮಗಳನ್ನು. ಯಾಕೆ? ಅವನ ಮೇಲೆ ಪ್ರೀತಿ ಇದೆ, ಅರಿವು ಇದೆ, ಯಾಕೇನು ಅಂತ. ಯಾರಿಗೆ ಅರಿವಿಲ್ಲ, ಪ್ರೀತಿ ಇಲ್ಲ, ಕಡಿಮೆ ಇದೆ, ಅವರು ದೇವರ ಮಾತನ್ನು ಉಲ್ಲಂಘನೆ ಮಾಡುತ್ತಾರೆ. ಅಂದ ಬಹಳ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ, ಇಲ್ಲಾದ್ರೆ ಇಲ್ಲ ಅಂದ. ಶ್ವಪಾಕ ವಿಹಿತಾಮಿಮ ಅಂತ ಬೆಳೆದಿದ್ದವನು ಮಾಡಿದ ಪೂಜೆ ಅಂತೆ. ಶುದ್ಧ ಇಲ್ಲ. ಹಿಂದೆ ಹೇಳಿದ ಕೃಷ್ಣ ಎಷ್ಟು ಶುದ್ಧಗೊಳ್ಳಬೇಕು, ಮುಖ್ಯವಾಗಿ ಮನಸ್ಸಿನ ಶುದ್ಧ ಹೆಚ್ಚು ಅದರಲ್ಲಿ ಇಷ್ಟ ಆಗಿದೆ ಅಂತಾನೆ ದೇವರು. ಆದ್ರಿಂದ ಅಸಂಸ್ಕೃತನಿಗೆ, ಹಿಂಸಾಚಾರಿಗೆ, ಇಂದ್ರಿಯನಿಗೆ ಇಲ್ಲದವನಿಗೆ, ಭೋಗ ಗಾಮುಕನಿಗೆ, ಇವರೆಲ್ಲರಲ್ಲಿಯ ಒಳ್ಳೆಯ ತನ ಇರುವುದಿಲ್ಲ, ಅದರಿಂದ ಮಡಿವಂತಿಗಿಲ್ಲ ಅಂತ ಹೇಳುವ ಕ್ರಮ ಇದು. ಶಾಸ್ತ್ರವನ್ನಾತ ಧಿಕ್ಕರಿಸಿದ್ದಾನೆ. ಭಕ್ಷ್ಯ ಭೋಜ್ಯಗಳಲ್ಲಿ ಇರಬಹುದು, ವೃತ್ತಿ ರಂಗದಲ್ಲಿ ಇರಬಹುದು, ಪ್ರವೃತ್ತಿಯಲ್ಲಿ ಇರಬಹುದು, ಯೋಚನೆಗಳಲ್ಲಿ ಇರಬಹುದು. ಹೀಗಾಗಿ ಇಂತಹ ಸೇವೆ ನನಗೆ ಬೇಡ ಅಂದ. ಮತ್ತೆ ಹಿಂದೆ
ಅಶ್ವತ್ಥಾದಿಗಳ ಬಗ್ಗೆ ಹಿಂದೆ ಹೇಳಿದ್ದ. ನಾನು ಅದಕ್ಕೆ ಹೇಳಿದ್ದೆ, ಚರಪ್ರತಿಮೆಗಳನ್ನು ಮಾತಾಡಿಸ್ತಾನೆ ಅಂತ ಹೊರಗಿಂದ. ಅಶ್ವತ್ಥ ಬ್ರಾಹ್ಮಣ ಗಾವ ಮನಮಯಾ ತಾರಯಂತಿ. ತಿಳಿದವರು ಜ್ಞಾನಿಗಳು, ದನಗಳು ಮತ್ತೆ ಅಶ್ವತ್ಥ, ಇದು ಮೂರನ್ನು ಮುಖ್ಯವಾಗಿಟ್ಟುಕೊಳ್ತಾನೆ. ಏತತ್ರಯಂ ಹಿ ಮದ್ಭಕ್ತ ನವಮನ್ಯೇತ ಪೂಜೆಯ. ಯುಧಿಷ್ಠಿರನಲ್ಲಿ ಹೇಳುತ್ತಾನೆ, ಈ ಮೂರು ನನ್ನ ಅಧಿಷ್ಠಾನಗಳು ಮುಖ್ಯವಾಗಿ. ಇದನ್ನು ಅವಮಾನಗೊಳಿಸಬಾರದು, ಕಡಿಲಿಕ್ಕೆ ಹೋಗಬಾರದು, ಹಾಳ್ಗೆಡಬಾರದು, ಇದನ್ನು ಪೂಜಿಸಬೇಕು. ಇವುಗಳು ಮನುಷ್ಯನನ್ನು ಉದ್ಧಾರ ಮಾಡ್ತವೆ. ಅಶ್ವತ್ಥ ಸೇವಾ, ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಬರುವುದು, ನೀರು ಹಾಯುವುದು, ನಮಸ್ಕಾರ ಮಾಡುವುದು, ಪ್ರಾರ್ಥನೆ ಮಾಡುವುದು. ಅದರಲ್ಲಿ ವಿಷ್ಣುವನ್ನು ತ್ರಿಮೂರ್ತಿಗಳು ನಿಂತಿದ್ದಾರೆ. ಅದರಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿನ ಅಗ್ರತ ಶಿವರೂಪಾಯ ಅಂತ ಚಲದ್ದಲಾಯ ವೃಕ್ಷಾಯ ಸರ್ವದಾಶ್ರಿತ ವಿಷ್ಣವೇ ಬೋಧಿಸತ್ವಾಯ ದೇವಾಯ ಅಶ್ವತ್ಥಾಯ ನಮೋ ನಮಃ ಅಂತ. ಹಾಗಾಗಿ ಈ ರೀತಿಯಾಗಿ ವಿಶೇಷವಾಗಿ ಶನಿವಾರದಂದು ಅದನ್ನು ಸ್ಪರ್ಶ ಮಾಡಲಿಕ್ಕುಂಟು. ಅಶ್ವತ್ಥದ ಸೇವೆ ಮಾಡಿ, ಅದನ್ನು ಅವಮಾನ ಮಾಡಬೇಡಿ, ಅದನ್ನು ಕಡಿಲೆಕ್ಕೆ ಹಾಕಬೇಡಿ. ಅದರಂತೆ ಬ್ರಾಹ್ಮಣರು, ಬ್ರಹ್ಮಜ್ಞಾನಿಗಳು, ಭಗವಂತನ ಅರಿವುಳ್ಳವರು, ಗೋವುಗಳು, ಶುದ್ಧವಾದಂಥ ದೇಸಿ ಸೂರ್ಯನಾಡಿಯನ್ನು ಪಡೆದವುಗಳು, ಸ್ವಲ್ಪವೇ ಹಾಲು ಕೊಡುತ್ತವೆ ಅಗ್ನಿಹೋತ್ರಕ್ಕಾಗಿ, ಸುಂದರವಾದಂತಹ ವಸ್ತುಗಳದು ದೇವರ ಪೂಜೆಗೆ. ಅವಮಾನಿತವೇ ತತ್ತು ದಹತಿ ಆಸಪ್ತ ಮಂಕುಲಂ. ಈ ಮೂರನ್ನು ಒಂದೊಮ್ಮೆ ಆತ ತಿರಸ್ಕರಿಸಿದ್ರೆ, ಒಂದನ್ನೇ ಆಗಲಿ, ಅವನ 7 ತಲೆಮಾರು ಹಾಳಾಗ್ತದೆ. ದಹತಿ ಆಸಪ್ತ ಮಂಕುಲಂ ಅಂತಾರೆ. ಒಬ್ಬ ಮಾಡಿದ ಅನ್ಯಾಯದಿಂದ 6-7 ತಲೆಮಾರಿನವರು ಮತ್ತೆ ದಂಡ ವಿಧಿಸಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿ ಇವರನ್ನು ಅವಮಾನಿಸದೆ, ಅಂದ್ರೆ ಅಶ್ವತ್ಥವನ್ನು ಅವಮಾನಿಸುವುದು ಅಂದ್ರೆ ಅಶ್ವತ್ಥಕ್ಕೆ ಅಪ್ರದಕ್ಷಿಣೆಯಾಗಿ ಹೋಗಿ ಬರುವುದು, ಹತ್ತಿರದಲ್ಲಿದ್ದರೂ ಸೇವೆ ಮಾಡದೇ ಇರುವುದು, ನೋಡದೇ ಇರುವುದು. ಅದು ದೇವರ ನಿರಂತರವಾಗಿ ಎತ್ತರತನವನ್ನು ಹೇಳುವ ವೃಕ್ಷ. ಅದು ಪರಬರ ಬರಬರ ಅಂತ, ಅಂದ್ರೆ ದೇವರು ದೊಡ್ಡ 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 ದೊಡ್ಡವಿದ್ದಾನೆ ಅಂತ ಹೇಳ್ತಾ ಇರ್ತದೆ. ದಿನ ಉಪಾಸನೆ ಅದರದ್ದು. ನಮಗೆ ಒಂದು ಸ್ವಲ್ಪ ಹೊತ್ತು ಮಾತ್ರ ಕಂಡು ಋಷಿ ಕಂಡದ್ದು ಅಂತ ಎಲ್ಲೊಮ್ಮೆ ಹೇಳಲಿಕ್ಕೆ ಬ್ರಹ್ಮಭಾರ ಸ್ತೋತ್ರ ಹೇಳಿದ. ಪಾರಂ ಪರಂ ಬ್ರಹ್ಮ ಪಾರಪಾರ ಪರಪರಾಣ ವಿವಾರಪಾರ ಸಬ್ರಹ್ಮಪಾರ ಪರವಾರಭೂತ ಪರಪರೇಭ್ಯ ಪರ ಬರಬರ. ಹೌದು, ಬರಬರ ಅಂದ್ಲೆ. ದೇವರು ಎಷ್ಟೆತ್ತರ. ನಾರಾಯಣ ಪರಾವೇದ, ನಾರಾಯಣ ಪರಾಮಕ, ನಾರಾಯಣ ಪರಾಯೋಗ, ನಾರಾಯಣ ಪರಂತಪ, ನಾರಾಯಣ ಪರಂಜ್ಞಾನಂ, ನಾರಾಯಣಂ. ನೋಡಿ, ಎಲ್ಲ ಬರಬರವೇ. ಸ್ವತ್ತುಗಳು, ಕ್ರಿಯೆಗಳು, ಮಾತುಗಳು, ಚಿಂತನೆಗಳು, ವ್ಯವಸ್ಥೆಗಳು ಎಲ್ಲವೂ ದೇವರಿಗೆ ಸಂಬಂಧಪಟ್ಟ, ದೇವರ ಉತ್ತಮವನ್ನೇ ಹೇಳಲಿಕ್ಕೆ ಹೊರಟ. ಆ ರೀತಿಯಾಗಿ ಬಹಳ ಚಂದವಾಗಿ ಭಗವಂತನ ಚಿಂತನೆಯನ್ನು ಮಾಡುವ, ನಿರಂತರ ಶುದ್ಧವಾದ ವಾತಾವರಣವನ್ನು ತಿಳಿಗೊಳಿಸಿ ನಮಗೆ ಆಕ್ಸಿಜನ್ ಸಪ್ಲೈ ಮಾಡುವ ಮರ, ಭಗವಂತನ ಲಕ್ಷ್ಮಿ ನಿತ್ಯ ಇರತಕ್ಕಂಥ ತಾಣ. ಅದರಂತೆ ಬ್ರಾಹ್ಮಣ, ಅದರಂತೆ ದನ ಅನ್ನೋ ನೆಲೆಯಲ್ಲಿ ಸರ್ವದೇವತಾಕವಾದದ್ದನ್ನು ನೀವು ಅವಮಾನಿಸಬೇಡಿ, ಹೊಡಿಬೇಡಿ, ಕಡಿಬೇಡಿ, ಪ್ರದಕ್ಷಿಣೆ ಬನ್ನಿ, ಅವರನ್ನು ಗುರುತಿಸಿ ಗೌರವಿಸಿ, ಒಳ್ಳೆದಾಗತ್ತೆ ಅಂತ. ಇವ ಧರ್ಮರಾಜ ಕೇಳುತ್ತಾನೆ, ಇಲ್ಲಿ ಮಧ್ಯದಲ್ಲಿ ಒಬ್ಬ ಕರ್ಮ ಗಟ್ಟಿದ್ದವನು ಭಾವಶುದ್ಧಿ ಇಲ್ಲದಿದ್ದರೆ ಅವನು ಯೋಗ್ಯನಲ್ಲ ಅಂತ ಹೇಳಿಬಿಟ್ಟಿಯಲ್ಲ. ಮನುಷ್ಯನಿಗೆ, ಒಬ್ಬ ಬ್ರಾಹ್ಮಣನಿಗೆ, ಜಾತಿಯಿಂದ ಬ್ರಾಹ್ಮಣನಾಗಿ ಹುಟ್ಟಿದ್ದವನಿಗೆ ಅವನಿಗೆ ಬ್ರಾಹ್ಮಣ್ಯ ನಾಶ ಆಗುವುದು ಹೇಗೆ? ಸುಮಾರು ವಿಧಾನಗಳಿಂದ ಉಂಟು. ಒಂದು ವಸ್ತು ಇರುವವರೆಗೂ ಕೊನೆವರೆಗೂ ಒಂದು ದ್ರವ್ಯದ ಧರ್ಮ ಉಂಟು ಅಂತ ಹೇಳಲಿಕ್ಕಿಲ್ಲ. ಇಲ್ಲಿ ನೋಡಿ, ಇದು ಹೋಗ್ತದೆ. ಈಗ ಹಾಲು ಬಿಳಿ, ಅದು ಬಿಳಿ ಹೋಗ್ಲಿ ಅಂದರೆ, ಅದು ಬಿಳಿ ಹೋದ್ರೆ ಹಾಲು ಹೋಯ್ತು ಅಂತ ಅರ್ಥ. ಹಾಲು ಬಿಳಿ ಎನ್ನುವುದರಲ್ಲಿ ಎರಡು, ಅದರ ಧರ್ಮ, ಅದರ ಗುಣ, ಅದು ಯಾವ ದ್ರವ್ಯ ಭಾವಿ ಅಂತ ಸಾಯುವವರೆಗೂ ಉಂಟು ಅದರೊಟ್ಟಿಗೆ. ಹಾಗೆ ಒಬ್ಬ ಬ್ರಾಹ್ಮಣ ಹುಟ್ಟಿದಾನೆ ಅಂತ ತಕ್ಷಣದಲ್ಲಿ ಬ್ರಾಹ್ಮಣ್ಯ ಉಂಟಲ್ಲ, ಅದು ಹೋಗುದಿಲ್ಲ ಅಂದ್ರೆ ಅವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಧರ್ಮರಾಜ ಕೇಳ್ತಾನೆ, ಅದು ಹೋಗ್ತದೆ ಅಂತ ಹೇಳ್ತೀಯಲ್ಲ ನೀನು, ಅವು ಶೂದ್ರನಾಗಬಹುದು ಅಂತ. ಹೇಗೆ ಆಗ್ತಾನೆ? ಯಾಕೆ ಅವನಲ್ಲಿ ದೇಹದಲ್ಲಿ ಬ್ರಾಹ್ಮಣ್ಯ ಧರ್ಮ ಹೋಗ್ತದೆ ಅಂತ ಪ್ರಶ್ನೆ ಕೇಳ್ತಾನೆ ನಿಜವಾಗಿ ಧರ್ಮರಾಜ. ಬ್ರಾಹ್ಮಣೇನೈವ ದೇಹೇನ ಕಥಂ ಶೂದ್ರತ್ವಂ ಆಪ್ನುಯಾತ್ ಆಪ್ನುಯು. ಬ್ರಾಹ್ಮಣನ ದೇಹ ಇದು, ಈ ದೇಹದಲ್ಲಿ ಶೂದ್ರ ಧರ್ಮ ಬರುವುದು ಹೇಗೆ? ಅದಕ್ಕೆ ಕೃಷ್ಣ ಬಹಳ ಚಂದವಾದ ಒಂದು ಮಾತು ಹೇಳುತ್ತಾನೆ. ಇದನ್ನು ನಾನು ಸಂಧ್ಯಾ ಸಮೀಕ್ಷೆಯಲ್ಲಿ ಹಾಕಿದ್ದೇನೆ. ಯಾರು ಗುರುತಿಸಿದ್ದಾರೆ ನನಗೆ ಗೊತ್ತಿಲ್ಲ, ಗಮನಿಸಿದ್ದಾರೆ ಅಂತ ನೆನಪಿಲ್ಲ. ಸ್ವಲ್ಪ ಸೀರಿಯಸ್ ಆಗಿದೆ ಮ್ಯಾಟರ್ ಅದು.
ಕೃಷ್ಣ ಹೇಳಿದ ಗೆರೆ ಆದ್ರಿಂದ ನೋಡಿ, ಇಲ್ಲಿ ಹೇಳಿದ್ದ ಅಲ್ಲೆಲ್ಲ ಬರೀಲಿಲ್ಲ, ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ ಭಾರತದ ಸ್ಟೇಟ್ಮೆಂಟ್ ಅಂತ ಅಷ್ಟೇ ಕೊಡುತ್ತೇನೆ ನಾನು. ಧರ್ಮರಾಜ ಕೇಳಿದ್ದು ಒಬ್ಬ ಮನುಷ್ಯ ಹುಟ್ಟಿನಿಂದ ಬ್ರಾಹ್ಮಣ, ಅವನ ದೇಹ ಬ್ರಾಹ್ಮಣ ದೇಹ, ಅದು ಶೂದ್ರ ಆಗಿದೆ ಅಂತ ನೀನು ಹೇಳಿಟ್ಟೆ, ಆಗ್ತದೆ ಅಂತ. ಹೇಗೆ ಆಗ್ತದೆ? ಕೃಷ್ಣ ಹೇಳ್ತಾನೆ, ಕೂಪಸ್ನಾನಂತು ಯೋ ವಿಪ್ರಹ ಕುರಿಯಾದು 12 ವಾರ್ಷಿಕಂ ಸಶೂದ್ರತ್ವಂ ವ್ರಜೇತ್ ವಿಪ್ರಹ. ಯಾರಾದರೂ ಬಾವಿ ಸ್ನಾನವನ್ನು ಮಾಡಿದರೆ ಎಷ್ಟು ವರ್ಷ? 12 ವರ್ಷ. ಎಡೆಬಿಡದೆ 12 ವರ್ಷ ಬಾವಿ ಸ್ನಾನ ಮಾಡಿದರೆ ಅವ ಶೂದ್ರನಾಗ್ತಾನೆ. ಅಂದ್ರೆ ಏನರ್ಥ? ನಾನು ಅದರಲ್ಲೆಲ್ಲ ಸ್ನಾನದ ಬಗ್ಗೆ ಕೊಡುವಾಗ ಹೇಳಿದ್ದೇನೆ, ಉತ್ತರೋತ್ತರ ಒಳ್ಳೆದು ಯಾವುದು ಅಂತ. ಮುಳುಗಿ ಸ್ನಾನ ಮಾಡುವುದು ನದಿಯಲ್ಲಿ, ಆ ನಂತರದಲ್ಲಿ ತಟಾಕ, ಪುಷ್ಕರಣಿಗಳು, ಸರೋವರಗಳು, ಆ ಬಳಿಕ ಬಾವಿ, ಮತ್ತೆ ನಳ್ಳಿ, ಅದನ್ನು ಬೈದಿದ್ದಾರೆ ಅಂತ ಹೇಳಿಕೊಂಡೆಲ್ಲ ಪ್ರಮಾಣ ಕೊಟ್ಟಿದ್ದೇನೆ. ಅದರ ಪಕ್ಕದಲ್ಲಿ ಇದನ್ನು ಇಟ್ಟಿದ್ದೇನೆ, ಈ ಗೆರೆಯನ್ನು. ಕೃಷ್ಣ ಹೇಳಿದ್ದಾನೆ ನೋಡಿ ಅಂತ. ಇದರ ಅರ್ಥ ಹೆಚ್ಚಿನವರಿಗೆ ಸರಿಯಾಗಿ ಆಗಲಿಲ್ಲ. ಅಂದ್ರೆ 12 ವರ್ಷ ನಿರಂತರ ಬಾವಿಯೇ ಸ್ನಾನ ಮಾಡಿದವ, ಮುಳುಗಿ ಸ್ನಾನ ಮಾಡಲಿಲ್ಲ, ಪುಷ್ಕರಣಿಗೆ ಹೋಗಲಿಲ್ಲ, ನದಿಯನ್ನು ಮುಟ್ಲಿಲ್ಲ. ಇಂಥ ವ್ಯಕ್ತಿ ಇದ್ದಾನಲ್ಲ, ಅವನು ಬ್ರಾಹ್ಮಣ್ಯವನ್ನು ಕಳ್ಕೊಳ್ಳುತ್ತಾನೆ. ಇದು ವಿಶೇಷ. ಬಾವಿ ಅತ್ಯಂತ ಕಳಪೆ ಮಟ್ಟದ ಸ್ಥಾನಕ್ಕೆ ಹೇಳಿತ್ತು. ಇನ್ನು ನಳ್ಳಿ ಸ್ನಾನ, ಬಂಡೆ ಸ್ನಾನ ಎಲ್ಲ, ಮಂಡೆ ಸ್ನಾನ, ಹಂಡೆ ಸ್ನಾನ, ವೃತ ಬಾಂಡ ಸ್ನಾನ ಹೇಳಿದ. ವೃತ ಬಾಂಡ ಸ್ನಾನ, ವೃತ ಅಂತ ಕೃಷ್ಣ ಅದಲ್ಲಿ ಹೇಳಿವಾಗ ಅಲ್ಲಿ ಮಾತನ್ನು ಕೊಟ್ಟಿದ್ದೇನೆ. ನೀವು ಹಂಡೆಯಲ್ಲಿ ಮೀಯುವುದು ಅಂತುಂಟಲ್ಲ, ಅದು ಮಂಡೆ ಹಾಕೊಳ್ಳುವಂಥದ್ದು, ಅದು ದಂಡ ಅಂದ, ಅದು ಸ್ನಾನವೇ ಅಲ್ಲ ಅಂತಾನೆ. ಬಾವಿಯಲ್ಲಿ ಸ್ನಾನ ಮಾಡುವುದಕ್ಕೇನೆ 12 ವರ್ಷದ ಗಡುವಿಟ್ಟ. ಅದರ ಆಚೆಗೂ ಮಾಡ್ತಾ ನೀನು ಅಲ್ಲೇ ಕೂತ್ರೆ ನೀನು ಬಿದ್ದೋದ ಹಾಗೆ. ಮತ್ತೆ ನಡುವೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ ನಾನು, ವ್ಯವಸ್ಥೆ ಬರೀ ನಡುವೆ ಆದಷ್ಟು ಪರ್ವಕಾಲದಲ್ಲಿ, ಸಂಕ್ರಮಣದಲ್ಲಿ ಎಲ್ಲ, ಹಬ್ಬದಲ್ಲಿ, ವಿಶೇಷ ದಿನಗಳಲ್ಲಿ, ಗ್ರಹಣಾದಿಗಳಲ್ಲಿ ಹೋಗಿ ಮುಳುಗಿ ಬರುವುದು ಒಳ್ಳೆಯದು ಅಂತ. ಆಗ 12 ವರ್ಷವನ್ನು ಬ್ರೇಕ್ ಮಾಡಿದಾಗ ಆಗ್ತದೆ. ವರ್ಷಕ್ಕೊಮ್ಮೆ ಆದ್ರೂ ಒಂದು 10 ಸರ್ತಿ ದಿನ 12 ಸಂಕ್ರಮಣ ಬರ್ತದೆ ಬಿಡಿ. 12ರಲ್ಲಿ ಒಂದು 8 ಆದ್ರೂ ಉಪಯೋಗಿಸಿಕೊಳ್ಳಿಕ್ಕೆ ಆಗುತ್ತಾ ನೋಡಿ. ಪರ್ವಕಾಲಗಳು, ಹುಣ್ಣಿಮೆ ಅಮಾವಾಸ್ಯೆಗಳು 24 ಬರ್ತಾವೆ, ಒಂದು 8-10 ಆದ್ರೂ ಉಪಯೋಗಿಸ್ಲಿಕ್ಕೆ ಆಗ್ತದೆ ನೋಡಿ. ಮತ್ತೆ ಹಬ್ಬಗಳು, ವಿಶೇಷ ದಿನಗಳು, ಆವತ್ತು ರಜೆಗಳಿರುತ್ತವೆ ನಮಗೆ, ಅಂಥದ್ದೊಂದು 8-10 ಸಿಕ್ಕಿದ್ರೆ ಹೇಗೆ ಲಾಭ ಆಯ್ತು. ಹೀಗೆ ಒಂದು ವರ್ಷದಲ್ಲಿ ಒಂದು 10-50 ಆದ್ರೂ ಮುಳುಗಿ ಸ್ನಾನ ಮಾಡುವ ನಮಗೆ ಸಂದರ್ಭ ಬಂದ್ರೆ, ಕೃಷ್ಣ ಹೇಳಿದ ನೆಲೆಯಲ್ಲಿ ಚೂರಾದ್ರೂ ಬ್ರಾಹ್ಮಣ್ಯ ಬೆಳೀತದೆ. ಇದೊಂದು ಮುಖ ದೈಹಿಕವಾಗಿ ಹೇಳಿದ್ದವ. ಇಲ್ಲಿಯೂ ವಿಶೇಷ ಉಂಟು. ಮುಳುಗಿ ಮೀಯುವುದರಿಂದ ಮಾನಸಿಕವಾಗಿ ಆಗತಕ್ಕಂಥ ಪರಿಣಾಮಗಳು, ದೇವತೆಗಳ ಸಂಪರ್ಕಗಳು, ಕ್ಷೇತ್ರದ ಚಿಂತನೆಗಳು, ತೀರ್ಥದ ವೈಭವಗಳು, ಅನೇಕ ಅಂಶಗಳಿವೆ. ಆದ್ರೆ ಒಂದು ಹೇಳುವ ಸ್ಟೇಟ್ಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ. ಖಾಲಿ ಜಸ್ಟ್ ನಿರಂತರವಾಗಿ 12 ವರ್ಷಗಳವರೆಗೂ ಇವ ಮುಳುಗದೇ ಇದ್ದಲ್ಲಿ ಇವ ಮುಳುಗಿದ ಅಂತ ಅರ್ಥ. ಇವನ ಬ್ರಾಹ್ಮಣ್ಯ ಮುಳುಗಿತು ಅಂತ ಅರ್ಥ. ಇದು ಒಂದು ಮುಖದಲ್ಲಿ ಹೇಳಿದ. ಇನ್ನೊಂದು ಹೇಳತಾನವನು, ಎಷ್ಟು ರಾಜಾಶ್ರಯೇಣ ಇವ ಜೀವೇತು 12 ವಾರ್ಷಿಕ. ಒಬ್ಬ 12 ವರ್ಷ, ಎಲ್ಲ 12 ವರ್ಷದ್ದೇ ಗೌಜಿ ಇರುತ್ತಿದ್ದಾರೆ, 3ಕ್ಕೂ 12 ವರ್ಷದ್ದೇ ಮಾತಿರುವುದಿಲ್ಲ. ಒಬ್ಬ 12 ವರ್ಷ ನಿರಂತರವಾಗಿ ಒಬ್ಬ ರಾಜನಲ್ಲಿಯೇ ಊಟಕ್ಕೆ ಬಿದ್ದಿದ್ರೆ, ಅವನು ದುಡ್ಡಲ್ಲೇ ಬದುಕ್ತಾ ಇದ್ರೆ ಅವನು ಹಾಳಾದ ಅಂತ ಅರ್ಥ. ಯಾಕೆ ರಾಜನ ಆಗ್ತಾನೆ ಅವನು? ರಾಜ ಅಂದ್ರೆ ಕ್ಷತ್ರಿಯ ಅಂದ್ರೆ ಬ್ರಾಹ್ಮಣ್ಯ ಹೋಗ್ತದೆ. ಇವ ಹಾಗೆ ಹೇಳುದಿಲ್ಲ, ಶುದ್ಧದ ಬ್ರಜೇತ ಅಂತಾನೆ. ಈ ಬ್ರಾಹ್ಮಣ ಒಬ್ಬನಲ್ಲೇ ಕೂತು ತಿಂದರೆ ರಾಜಾಶ್ರಯ ಅಂದ್ರೆ ನೀವು ಪಾಠ ಮಾಡ್ತಾ ಇದ್ದಾನೆ ಅಂತ ಹೇಳಿಬೇಕಾದ್ರೆ ಅವನನ್ನು ಅರಮನೆಯಲ್ಲಿ. ಆದ್ರೆ ಅರಮನೆಯಲ್ಲೇ ಒಂದೊಮ್ಮೆ 12 ವರ್ಷ ಕೂತ್ರೆ, ಅಲ್ಲಿದ್ದೇ ತಿಂತಾ ಇದ್ರೆ, ಅಲ್ಲಿ ದುಡ್ಡಿನಲ್ಲೇ ಅವನ ಬದುಕು ಅಂತಾದ್ರೆ ಅವನು ಬೇಕಾದ್ರೆ ದಾನ ಧರ್ಮ ಮಾಡಿ ಏನ್ ಬೇಕಾದ್ರೆ ಮಾಡಿ. ಆದ್ರೆ ಸೋರ್ಸ್ ಅಲ್ಲಿದ್ದು ಅಂತಾದ್ರೆ ಅವನು ಪಡ್ಚ, ಒಬ್ಬ ಬ್ರಾಹ್ಮಣ್ಯ ಕಳ್ಕೊಂಡಿದ್ದಾನೆ, ಶೂದ್ರನಾಗಿದ್ದಾನೆ ಅಂತ ಅರ್ಥ. ದ್ರೋಣನ ಕಥೆ ಎಲ್ಲ ಹಾಗೆ, ದ್ರೋಣ, ಅಶ್ವತ್ಥಾಮ, ಕೃಪ ಎಲ್ಲ ಹಾಗೆ. ಅವರ 12 ವರ್ಷ ದಾಂಟಿದೆ ಅವರದ್ದೆಲ್ಲ ಪೀರಿಯಡ್ ಅಲ್ಲಿ. ದುರ್ಯೋಧನಾದಿಗಳದ್ದು ತಿನ್ಲಿಕ್ಕೆ ಹೋಗಿ ಅದನ್ನು ನೇರ ಗಟ್ಟಿಯಾಗಿ ಮಾತಾಡಬೇಕು. ನೀನು ಬ್ರಾಹ್ಮಣನ ಅಂತ ದ್ರೋಣನಲ್ಲಿ ಜೋರಾಗಿ ಕೇಳಲಿಕ್ಕೆ ಬರ್ತದೆ. ಮಾಡಿಕೊಂಡ ಚರ್ಯ ನೋಡಿಕೊಂಡಾಗ ಮೊದಲು ಹೆಕ್ಕಿ ತಿಂತಾ ಇದ್ದವ, ಈಗೇನಾಯ್ತು ಅಂತ. ಮಗನೊಂದು ಹೇಳ್ತಾನೆ ಕೃಷ್ಣ, ಸಶೂದ್ರತ್ವಂ ವ್ರಜೇತ್ ಅಂತ ಹೇಳುವಲಿಕ್ಕೆ ಬೇಕಾದ್ದು ಏನು ಕೇಳಿದ್ರೆ, ಪಟ್ಟಣೇ ನಗರೇ ವಾಪಿಯೋ 12 ಮಾವಸೇತ್. ದೊಡ್ಡ ಪಟ್ಟಣದಲ್ಲಿ, ನಗರ, ರಾಜರಾಜಾಶ್ರಯಂ ಪುರಂ ಅಂತ ಹೇಳಿದಾಗೆಲ್ಲ ದೊಡ್ಡ ದೊಡ್ಡ ಪಟ್ಟಣ, ದೊಡ್ಡ ದೊಡ್ಡ ನಗರ, ಟೌನ್, ಸಿಟಿ, ಇಂತಹ ಕಡೆಯಲ್ಲಿ ಯಾರು 12 ವರ್ಷ ಬದುಕ್ತಾನೆ ಅವನು ಹಾಳಾದ ಅಂದರ್ಥ. ಯಾಕೆ 12 ವರ್ಷದಲ್ಲಿ ಅವನಿಗೆ ಧರ್ಮ ಒಳ್ಳೆದಾಗುವುದಿಲ್ಲ. ಅಲ್ಲಿ
ಎಲ್ಲ ಮುಟ್ಟಿದ್ದು ಎಲ್ಲ ನೋಡಿದಂತೆ ತಿನ್ಬೇಕಾಗತ್ತೆ. ಆದ್ರಿಂದ ಒಂದ್ಸರ್ತಿ ಹಳ್ಳಿಗಾದ್ರೂ ದೂರಕ್ಕೆ ಕ್ಷೇತ್ರ ಆದ್ರೂ ವಾಸ ಮಾಡಿ ಬಾ ಅಂತ. 12 ವರ್ಷ ಒಂದೇ ಕಡೆ ಕೂತ್ಕೊಳ್ಬೇಡ ಸಿಟಿ ಪ್ಲೇಸ್ಗಳಲ್ಲಿ, ಹಳ್ಳಿಯಲ್ಲಿ ಎಲ್ಲ ಹೋಗಿ. ಆಗ ಅಷ್ಟು ಸಂಕ್ರಾಂತಿ ಆಗುವುದಿಲ್ಲ, ಹೇಸಿಗೆ ಆಗುವುದಿಲ್ಲ, ಒಳ್ಳೆಯವರದ್ದು ಊಟ ಸಿಗತ್ತೆ. ಅಲ್ಲಿ ಕೆಟ್ಟವರೇ ಇರುವುದು, ಕೆಟ್ಟ ಯೋಚನೆಗಳೇ ಇರುವುದು, ಕೆಟ್ಟ ಚಾಳಿಗಳೇ ಇರುವುದು. ಅದನ್ನ ನಗರ ಪಟ್ಟಣದಲ್ಲಿ ಏಕ್ದಮ್ 12 ವರ್ಷ ಕೂತ್ರೆ ನಾನು ಎಷ್ಟು ಬದಲಾಯಿಸಬೇಕು ನೋಡಿ ಬದುಕನ್ನು. ಬೇರೆ ಬೇರೆ ಕಡೆಗೆ ಹೋಗ್ತಾ ಇರಬೇಕು. ಅಲ್ಲಿಯ ಸಾಧನೆ, ಅಲ್ಲಿಯ ವ್ಯವಸ್ಥೆ ಹಾಗೆ. ಹಿಂದೆ ವಿದುರನೇ ಹೇಳಿದ್ನಲ್ಲ, ಇಬ್ಬರನ್ನು ಬಿಸಾಡಿಬಿಡಿ ಅಂತ. ರಾಜಾನಂಚ ಅಪ್ರಯೋದ್ಧಾರ ಬ್ರಾಹ್ಮಣಂಚ ಅಪ್ರವಾಸ್ಯನಂ ಅಂತ. ಊರು ಬಿಟ್ಟು ತಿರುಗದ, ವಿಷಯಗಳನ್ನು ಹಂಚದ, ಒಂದೆರಗಟ್ಟಿ ಕೂತು ತಿನ್ನುತ್ತಿರುವ ಬ್ರಾಹ್ಮಣನನ್ನು ಮುಗಿಸಿ ಅಂದ. ರಾಜನನ್ನು ಅರಮನೆಯಲ್ಲಿ ಕೂತು ಯುದ್ಧ ಮಾಡದೆ ಭೋಗದಲ್ಲಿ ನೆಲೆಗೊಂಡವನನ್ನು ಹೊಡೆದು ಬಿಡಿ ಅಂದ. ಯಾಕೆ? ಅವನು ವಿಸ್ತಾರ ಮಾಡುತ್ತಾ ಇಲ್ಲ. ನಾಳೆ ಕಳ್ಳರ ಅವನನ್ನು ನುಂಗ್ತಾರೆ, ಈ ಬ್ರಾಹ್ಮಣನಾಗಿ ಸ್ವಾರ್ಥಿ ಆಗ್ತಾನೆ. ಇವರಿಬ್ಬರನ್ನು ಮುಗಿಸಿ ಹೇಗೆ ಹೇಳ್ತಾನೆ, ಕಂಟೆ ಬದ್ವಾ ದೃಢಾಂ ಶಿಲಾಂ ಅಂತಾನೆ. ಅವರಿಬ್ಬರು ನೀರಿನಲ್ಲಿ ಮುಳುಗಿಸಿ ಬಿಡಿ, ಮತ್ತೆ ಮೇಲೆ ಬಂದ್ರೆ ಕಷ್ಟ ಅವರು, ಅದಕ್ಕೆ ಕುತ್ತಿಗೆಯಲ್ಲಿ ಕಲ್ಲು ಕಟ್ಟಿ ಮುಳುಗಿಸಿ ಅಂದ. ಎಷ್ಟು ಜೋರ ಹೇಳ್ತಾನೆ ವಿದುರ ನೋಡಿ. ಇಲ್ಲಿ ಪೀರಿಯಡ್ ಕೊಟ್ರು, ಅವಕಾಶ ಕೊಟ್ರು, ಗಡುವು ಕೊಟ್ರು. ಕೃಷ್ಣ ಹೇಳ್ತಾನೆ 12 ವರ್ಷ ಒಂದು ಟೌನ್ ಅಲ್ಲಿ ಒಂದೊಮ್ಮೆ ವೈದ್ಯರಿ, ಹಳ್ಳಿ ಅಲ್ಲ, ಗ್ರಾಮ ಅಲ್ಲ. ಅದಕ್ಕೆ ಹೆಚ್ಚಿದ್ರೆ ಅವನು ಸೋತ ಅಂತ ಅರ್ಥ. ಅವನು ಹೊರಡಬೇಕು. ಅದನ್ನ ಊರು ತಿರುಗ್ತಾ ಇರ್ಬೇಕು. ಅವನು ಒಂದೇ ಕಡೆ ಸಿಕ್ಕಿ ಬೀಳಬಾರದು. ಟೌನಿನ ನಗರದ ಊಟವನ್ನು ಆತ ಇಷ್ಟಪಡಬಾರದು, ಅಲ್ಲಿಯ ಸನ್ನಿವೇಶ ಪರಿಸರ. ಇನ್ನು ಧರ್ಮರಾಜ ಒಂದು ಕೇಳಿದ್ದ, ವಾಸ್ತವವಾಗಿ ಬ್ರಹ್ಮವ ನಶ್ಯತಿ ಕಥಂ ಅಂತ. ಇಲ್ಲಿಯೇ ಒಟ್ಟಿಗೆ ಬ್ರಾಹ್ಮಣ್ಯ ಹೇಗೆ ಹೋಗ್ತದೆ ಅಂತ ಕೇಳಿದವನೇ ಬ್ರಹ್ಮ ಹೇಗೆ ಹಾಳಾಗ್ತದೆ ಅಂತ. ಇದು ಬ್ರಹ್ಮನಾಶ ಅಂದ್ರೆ ಏನು? ದೇಹದಲ್ಲಿ ಇರತಕ್ಕಂಥ, ದೇಹದಲ್ಲಿ ಅವನು ಕೃಷ್ಣ ಉತ್ತರ ಕೊಡುವ ಹಾಗೆ ಹೇಳುತ್ತಾನವನು. ಸದ್ಯೈವ ವಿನಶ್ಯತಿ ಅಂತ ತಸ್ಯ ಕಾಯಗತಂ ಬ್ರಹ್ಮ ಅಂತ. ದೇಹದಲ್ಲಿದ್ದ ಬ್ರಹ್ಮ ಅಂದ್ರೆ ದೇಹದಲ್ಲಿ ಬ್ರಾಹ್ಮಣ್ಯವನ್ನೇ ಇಟ್ಟುಕೊಂಡಾಗ ಅರ್ಥ ಮಾಡಿದ್ರೆ ಇದನ್ನ ಎರಡು ಕೇಳಿದಾಗ ಏನಾಯ್ತು? ಅದರಿಂದ ಜ್ಞಾನವಂತಲೂ ಅರ್ಥ, ವೇದವಂತಲೂ ಚಿಂತನೆ, ದೇವರಂತಲೂ ಅಭಿಪ್ರಾಯ. ಆದ್ರಿಂದ ದೇವರ ಸನ್ನಿಧಾನ ಕಮ್ಮಿ ಆಗುವುದು ಯಾವಾಗ? ಯಾಕೆ ಹಾಗೆ? ಬ್ರಾಹ್ಮಣ್ಯ ಹೋದಾಗ ದೇವರು ಹೋಗ್ತಾರೆ, ಕಮ್ಮಿ ಆಗ್ತಾರೆ ಅನ್ನೋ ಸತ್ಯ, ಅದಲ್ಲ. ಆದ್ರೆ ದೇಹ ದುಷ್ಟ ಆಗುವುದು ಹೇಗೆ ಆಗತ್ತೆ? ಈ ಮಿಂದದಿದ್ರೂ ದೇಹವೇ ದುಷ್ಟ ಆಗುವುದಲ್ವಾ ಒಂದು ಲೆಕ್ಕದಲ್ಲಿ. ಊರಿನಲ್ಲಿ ಉಳ್ಕೊಂಡಾಗ ಅವನ ಮನಸ್ಸು ಅಲ್ಲಿ ಇರ್ತದೆ, ಅದು ಸ್ವಲ್ಪ ಆಚೆ ಆಯ್ತು. ರಾಜನ ಆಶ್ರಯ ಪಡೆದ್ರು, ಅವನ ದುಡ್ಡಿನಲ್ಲಿ ಊಟ ಮಾಡಿದ್ರು ದೇಹ ದುಷ್ಟ ಆದದ್ದಾಗೆ ಅಲ್ವಾ. ಇಲ್ಲಿ ಹೇಳ್ತಾನೆ, ಇದು ತಿಂದು ಇದ್ದು ಬಗೆ ಅಲ್ಲ, ಇದೊಂದು ಬಗೆ ಬೇರೆ. ಶೂದ್ರಾಯಾಮ್ ಕಾಮಮೋಹಿತ ಉತ್ಪಾದೇತಿ ಯಹ ಪುತ್ರಂ. ಬಯಸಿ ಕಾಮುಕನಾಗಿ ಒಬ್ಬಳು ಶೂದ್ರಿಯಲ್ಲಿ, ಶೂದ್ರ ಸ್ತ್ರೀಯಲ್ಲಿ ಮಗನನ್ನು ಪಡೆದರೆ ಆತ ಖಂಡಿತವಾಗಿಯೂ ಕೂಡಲೇ ಅವನ ದೇಹದಲ್ಲಿದ್ದ ಬ್ರಾಹ್ಮಣ್ಯ ಹೋಗ್ತದೆ ಅಂತ. ಯಾಕೆಂದ್ರೆ ಮುಂದುವರಿಯುವಂತಿಲ್ಲ, ಅವನಿಗೆ ಸಂಸ್ಕಾರ ಮಾಡುವಂತಿಲ್ಲ. ಹಾಗಾಗಿ ಅವನು ಭ್ರಷ್ಟನಾಗ್ತಾನೆ, ವೇದ ಕಳ್ಕೊಳ್ಳುತ್ತಾನೆ. ಹಾಗಾಗಿ ಅದೇನು ಇಷ್ಟದಲ್ಲಿ, ಆಪತ್ಕಾಲದಲ್ಲಿ ಅಥವಾ ಬಯಕೆಯಲ್ಲಿ ಅಲ್ಲ, ಅವನು ಕಾಮುಕನಾಗಿ ಒಂದೊಮ್ಮೆ ಹಾಗೆ ಮಾಡಿದರೆ ದೋಷ. ಇದರಿಂದ ಅವನು ತನ್ನ ಬ್ರಾಹ್ಮಣ್ಯವನ್ನೇ, ತನ್ನಲ್ಲಿರತಕ್ಕಂಥ ವೇದದ ಶಕ್ತಿ, ಪವರ್, ಭಗವಂತ ವಿಷಯ ಸನ್ನಿಧಾನವನ್ನೇ ಅಥವಾ ತೆಗೆದುಕೊಳ್ತಾನೆ, ಹೋಗಿಬಿಡ್ತದೆ ಅಂತ. ಜಾತಿ ನಾಶ ಆಗ್ತದೆ ಅಂತ. ಬೃಹ ಜಾತಿ ಜೀವಕ ಬಲಾಸನ ಶಬ್ದರಾಶಿ ಬ್ರಹ್ಮಶಬ್ದ ಜಾತಿ ಅನ್ವಯ, ಜಾತಿ ಇಲ್ಲ ಆಗ್ತದೆ, ಹೋಗ್ತದೆ ಅಂತಾನೆ. ಮತ್ತಿನ್ನೊಂದು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಯಹ ಸೋಮ ಲತಿಕಾಂ ವಿಪ್ರಹ ಕೇವಲಂ ಭಕ್ಷಯೇತ್ ವೃಥ. ಸೋಮ ಬಳ್ಳಿ ಉಂಟಲ್ಲ, ಅದದ್ದು ಜಜ್ಜಿ ರಸ ತೆಗಿಲಿಕ್ಕುಂಟು, ಅದನ್ನು ದ್ರೋಣ ಕಲಶದಲ್ಲಿ ಹಾಕಿಟ್ಟು ಮತ್ತೆ 3 ಸಮಾನದಲ್ಲಿ ಬಳಸಲಿಕ್ಕುಂಟು. ಸೋಮಯಾಗದಲ್ಲಿ ಲಕ್ಷಣ ಇದು. ಇದು ಸುಮ್ಮನೆ ಒಂದೊಮ್ಮೆ ಸೋಮ ರಸ ಕುಡಿದ್ರೆ ಅದು ಸ್ವಲ್ಪ ಮಾದಕವೂ ಹೌದಂತೆ. ಸೋಮಯಾಜಿಗಳಿಗೂ ಸೋಮಯಾಗ ಮಾಡುವ ದೇವತೆ ಕೊಟ್ಟು ಆಹುತಿಯಾಗಿ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ. ಅದಲ್ಲದೆ ಇವನಾಗಿ ಕುಡಿಲಿಕ್ಕೆ ಹೋದ್ರೆ, ಯಜ್ಞಕ್ಕುಪಯೋಗಿಸಲ್ಪಡದೆ ಬಯಕೆಯಿಂದ ಕುಡಿದ್ರೆ ಅವನ ದೇಹ ಹಾಳಾಗುವುದರಿಂದ ಸದ್ಯೇವ ವಿನಶ್ಯತಿ ತಸ್ಯ ಕಾಯಗತಂ ಬ್ರಹ್ಮ. ಅವನಲ್ಲಿ ಅದೊಂದು ರೀತಿಯ ದೋಷದಿಂದಾಗಿ ಬ್ರಾಹ್ಮಣ್ಯ ನಾಶ ಆಗ್ತದೆ. ಮತ್ತೊಂದು ವಿಚಿತ್ರವಾದಂತಹ ಕಾಮನೆಯ ಕಥೆಯನ್ನು ಕೃಷ್ಣ ಹೇಳ್ತಾನೆ. ಮೈಥುನಂ ಗುರುತೆ ಎಷ್ಟು ಜಿಹ್ವಾಯಾಂ ಬ್ರಾಹ್ಮಣ ಅಂದ್ರಪ್ಪ.
ಭೋಗವನ್ನು ಸಂಭೋಗವನ್ನು ಬಾಯಿಯಲ್ಲಿ ಮಾಡಿದ್ರೆ ಮುಖರತಿ ಅಂತ. ಇದನ್ನು ಕಾಮಶಾಸ್ತ್ರಗಾರರು ಹೆಚ್ಚು ಒತ್ತು ಕೊಡುತ್ತಾರೆ, ತಿಳಿಸ್ತಾರೆ ಅನೇಕ ಆಯಾಮಗಳಲ್ಲಿ. ಇದನ್ನು ನೀವು ಶಿಲ್ಪಗಳಲ್ಲೆಲ್ಲ, ಹಳೆಯ ಶಿಲ್ಪಗಳಲ್ಲೆಲ್ಲ ನೋಡಬಹುದು, ಕಾಣಿಸಿಕೊಡ್ತಾರೆ. ಇದು ವಿರುದ್ಧ ಅಂತಾನೆ. ಯಾಕೆಂದ್ರೆ ಆಹುತಿ ಕೊಡುದು. ನೀವು ಪಂಚಾಗ್ನಿ ವಿದ್ಯೆಯನ್ನು ನೀವು ಉಪನಿಷತ್ತಿನಲ್ಲಿ ಕೇಳಿದ್ರೆ, ಕಳೆದ ಬಾರಿ ಒಮ್ಮೆ ಹೇಳಿದ್ದದನ್ನು ತಿಳಿಸಿಕೊಟ್ಟಿದ್ದೆ ನಾನು, ಅಗ್ನಿಹೋತ್ರದ ಬಗ್ಗೆ ಮಾತಾಡುವಾಗ ಹೇಳಿದ್ದೆ ನಾನು. ಹೇಗೆಲ್ಲ ಚಂದ್ರನಿಂದಾಗಿ ಆಕಾಶದಲ್ಲಿದ್ದು, ಪರ್ಜನ್ಯದಿಂದಾಗಿ ಮೋಡದಲ್ಲಿ ಬಂದು ಮಳೆಯಾಗಿ ನಿಂತು, ಈ ತರಕಾರಿಗಳಿಂದಾಗಿ ಪುರುಷನ ರೇತಸ್ಸಿನಲ್ಲಿ ಸೇರಿಕೊಂಡು, ಅಲ್ಲಿಂದ ಹೆಣ್ಣಿನ ಗರ್ಭದಲ್ಲಿ ಆಹುತಿಯನ್ನು ಕೊಡುವ ಮೂಲಕ ವಿಶ್ವಲಿಂಗಾಹ ಅಂತ ಹೇಳಿಕೊಳ್ಳುವ ಮುಖ, ಅರ್ಚಿಹಿ ಅಂತ ಹೇಳಿ ಆನಂದವನ್ನು ತಿಳಿಸುವ ರೀತಿ, ಇವನ್ನೆಲ್ಲ ತಿಳಿಸಿಕೊಟ್ಟು ಪಂಚಾಗ್ನಿ ವಿದ್ಯೆಯನ್ನು ಏನೊಂದು ಹೇಳುತ್ತಾರೆ, ತಿಳಿಸ್ತಾರೆ. ಇದೊಂದು ಕ್ರಮ, ವ್ಯವಾಯ ಯಜ್ಞ ಅಂತ ಏನು ಕರೀತಾರೆ, ಅದನ್ನು ತಪ್ಪಿಸಿ ಯೋಷಾವಾವ ಅಗ್ನಿ ಅಂತ ಹೇಳಿದು ಕುಂಡ ಅಂತ ಅಲ್ಲಿ ಹೇಳಿಕೊಂಡು, ಆ ಕುಂಡದಲ್ಲಿ ಆಹುತಿ ಅಂತ ಹೇಳಿಕೊಂಡು ರೇತಸ್ಸನ್ನು ಕೊಡದೆ, ಕುಂಡ ಅಲ್ಲದ ಬಾಯಿಯಲ್ಲಿ ಅದನ್ನು ವ್ಯರ್ಥ ಅಲ್ವಾ. ಜೀವ ರೇತಸ್ಸಿನ ಮೂಲಕ ಬಂದಾಗ ಮಾತ್ರವೇ, ಯೋನಿದ್ವಾರದಲ್ಲಿ ನೆಲೆಗೊಂಡಾಗಲೇ ಪ್ರಜಾ ಸಂಪತ್ತಿ ಎನ್ನುವುದು ಬರುವಂಥದ್ದು. ಇದು ಜಗತ್ತಿನ ಕತೆ. ಈಗ ಲಕ್ಷ್ಮೀನಾರಾಯಣರ ದಾಂಪತ್ಯದ ಚಿಂತನೆ, ಪ್ರಾಣಭಾರತೀಯರ ಮೇಳನದ ಅನುಸಂಧಾನ. ಇದನ್ನು ತಪ್ಪಿಸಿ ಕುಂಡದಲ್ಲಿ ಆಹುತಿ ಕೊಡದೆ ನೀವು ಹೊಂಡಕ್ಕೆ ಹಾಕಿದರೆ ಹೇಗಾಗತ್ತೆ? ಹಾಗಾಗಿ ಬಾಯದು ಕುಂಡ ಅಲ್ಲ, ಅಲ್ಲಿ ಅಗ್ನಿ ಇಲ್ಲ. ಅಲ್ಲಿ ಅಗ್ನಿ ಇದ್ರೂ ಅಲ್ಲಿ ಆಹುತಿಯಾಗಿ ಆಗುವುದಿಲ್ಲ. ಆಹುತಿಯಾಗುವುದು ಅದು ಫಲಿತ ಆಗುವುದಿಲ್ಲ ಗರ್ಭಕ್ಕೆ. ಹೀಗಾಗಿ ವ್ಯರ್ಥ ಆಯಿತು. ಅಷ್ಟು ಜೀವಹತ್ಯೆ ಮಾಡಿದ ಪಾಪ ಬರುತ್ತೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷ್ಣ ಹೇಳುತ್ತಾನೆ, ಇದು ವಿಚಿತ್ರವಾದಂತಹ ಕತೆ, ಇದು ಅಸಹ್ಯ ಆಗಿದೆ. ಇದನ್ನು ನಡೆಸಿಕೊಟ್ರೆ ಆತ ಈ ರೀತಿಯಾದ ನೆಲೆಯಲ್ಲಿ, ಆಟದಲ್ಲಿ ಅಲ್ಲ, ಇದು ಕಾಟದಲ್ಲಿ ವಾಸ್ತವವಾಗಿ ಇದನ್ನು ಬಲಾತ್ಕಾರದಲ್ಲಿ ನಡೆಸಿಕೊಟ್ಟಂತ ರೇತಸ್ಸಿನ ಹವಿಸ್ಸಿನ ಆಹುತಿ ಈ ರೀತಿಯಾಗಿ ಜಿಹ್ವಾ ಮಾಧ್ಯಮದಲ್ಲಿ ಪ್ರವೇಶ ಆದರೆ ಇಂಥದ್ರಲ್ಲಿ ಇವನಿಗೆ ಬ್ರಾಹ್ಮಣ್ಯ ನಾಶ ಆಗತ್ತೆ ಅಂತ ಏನು ಅದ್ಭುತವಾದ ಚಿಂತನೆಗಳನ್ನೆಲ್ಲ ಕೊಡ್ತಾರೆ. ಸಹಜವಾದ ಒಂದು ನಡೆ. ಧರ್ಮರಾಜ ಕೇಳ್ತಾನೆ ಅಂದ್ರೆ ಧರ್ಮ ಹೇಗಿರುತ್ತದೆ ಅಂತ. ಆದ್ರಿಂದ ಇದನ್ನೆಲ್ಲ ಊಟ ಆಗಲಿ ಅಥವಾ ಈ ಸಂತಾನೋತ್ಪತ್ತಿ ಆಗಲಿ ಇವನ್ನೆಲ್ಲ ಯಜ್ಞದ ಕಲ್ಪನೆಯಲ್ಲಿ ಕೊಟ್ಟು, ದೇವರ ಅನುಸಂಧಾನದಲ್ಲಿ, ವೇದ ಮಂತ್ರಗಳಲ್ಲಿ ನೆಲೆಯಾಗಿ, ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟಾರೂಪಾಣಿ ವಿಂಶತು ಅಂತ ಹೀಗೆ ಬಹಳ. ಅದಕ್ಕೆ ಮೊದಲೇ ಹೇಳಿದ್ದವನು, ವೇದೋಕ್ತವಾದ ಪೂಜೆ ಪುನಸ್ಕಾರಗಳಿಗಷ್ಟೇ ನನ್ನ ಇಂಬು ಹೊರತು ಉಳಿದೆಡೆ ಇಲ್ಲ ಅಂತ ಕೃಷ್ಣ. ಹಾಗೆ ಇಲ್ಲಿ ಬಹಳ ಚಂದವಾಗಿ ಇದನ್ನು ಉಲ್ಲೇಖ ಮಾಡಿಕೊಟ್ಟ. ಜಾತಿ ಹೋಗುವ ಕಥೆಯನ್ನು ಇನ್ನು ಹೇಳುತ್ತಾನೆ ಕೃಷ್ಣ. ವಾಸ್ತವವಾಗಿ ನಾನು ನಿನಗೆ ಹೇಳಿದೆ, ಬ್ರಾಹ್ಮಣ್ಯ ಎನ್ನುವುದು ಮನುಷ್ಯ ಲೋಕದಲ್ಲಿ ಸಿಗುವುದು ಭಾರಿ ವಿರಳ. ವಿಪ್ರತ್ವಂ ದುರ್ಲಭಂ ಪ್ರಾಪ್ಯ ದುರ್ಮಾರ್ಗೈ ಏವ ಮಾದಿಭಿ ಜಾತೀಶತೇಷು ಲಭತೆ ಭುವಿ ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಕಲುಬೋ ದ್ವಿಜತ್ವಂ. ಮನುಷ್ಯನಾಗಿ ಹುಟ್ಟುವುದು ಅಂದ್ರೆ ಸುಲಭ ಕೆಲಸ ಅಲ್ಲ. ಯಾಕೆಂದರೆ ಮನುಷ್ಯ ಎನ್ನುವ ಒಂದು ಬಗ್ಗೆ ಅತ್ತ ನೋಡಿದರೆ ಮತ್ತೆ 83,99,999 ಉಳಿದದ್ದು ಕಾಣುತ್ತದೆ. 84 ಲಕ್ಷ ಯೋನಿಗಳು, ಜಾತಿಗಳು, ಬಗೆಗಳು. ಅಂದರೆ ನಾವು ಮನುಷ್ಯ ಎಲ್ಲಿ ತಪ್ಪಿಸಿ ಬಂದ ನೋಡಿ. ಮನುಷ್ಯ ಅಷ್ಟು ತಪ್ಪಿಸಿ ಬಂದ. ಅಷ್ಟು ಬಗೆಯ ಮರಗಳು, ಅಷ್ಟು ಬಗೆಯ ಕೀಟಗಳು, ಅಷ್ಟು ಬಗೆಯ ಪಕ್ಷಿಗಳು, ಅಷ್ಟು ಬಗೆಯ ಪ್ರಾಣಿಗಳು, ಅಷ್ಟು ಬಗೆಯ ಇನ್ಸೆಕ್ಟ್ಸ್ಗಳು, ಬಗೆಗಳು, ಇವನ್ನೆಲ್ಲ ತಪ್ಪಿಸಿ ಮನುಷ್ಯನಾಗಿ ಬಂದಿದ್ದಾನೆ. ಸುಲಭ ಅಲ್ಲ. ಅಂತಹ ಮನುಷ್ಯನಾಗಿ ಬಂದವನಲ್ಲಿಯೂ ಸಂಸ್ಕಾರವಂತನಾಗುವುದುಂಟಲ್ಲ, ಯೋಗ್ಯತೆಯನ್ನು ಪಡೆಯುವುದುಂಟಲ್ಲ, ದೇವರೆಡೆಗೆ ಗಮನ ಕೊಡುವಂತೆ ತಲೆಯನ್ನು ಹಾಕಿಕೊಳ್ಳುವುದುಂಟಲ್ಲ, ಅದು ಗುಣಗುಣವಾಗಿ ತನ್ನ ಕರ್ಮಗಳನ್ನು, ಕರ್ಮೇಂದ್ರಿಯಗಳನ್ನು, ತನ್ನ ಧರ್ಮಗಳನ್ನು ಆಚರಣೆ ಮಾಡ್ತಾನಲ್ಲ, ಇದು ಮುಖ್ಯ ಅಂದ ದೇವರು. ಅದನ್ನ ದುರ್ಲಭಂ ವಿಪ್ರತ್ವಂ ಪ್ರಾಪ್ಯ ದುರ್ಮಾರ್ಗೈ ಏವ ಮಾದಿಭಿ. ಇದು ದುರ್ಮಾರ್ಗ. ತಿನ್ನುತ್ತಾನೆ, ಬಿದ್ದುಕೊಳ್ಳುತ್ತಾನೆ, ಕೀಟಲೆ ಮಾಡ್ತಾನೆ, ಸಂಪತ್ತನ್ನು ಕೊಳ್ಳೆ ಹೊಡಿತಾನೆ, ಲೋಕವನ್ನು ಹಾಳು ಮಾಡುತ್ತಾನೆ. ಕೆಟ್ಟ ಮಾರ್ಗಗಳಿಂದ, ಕೆಟ್ಟ ನಡತೆಗಳಿಂದ ಇದನ್ನು ಉಳಿಸಿಕೊಳ್ಳದೆ ಹಾಳು ಮಾಡ್ತಾನಲ್ಲ. ವಿನಾಶಯತಿಯೇ ತತ್ತು ತಾನು ಶೋಚಾಮಿ. ಯುಧಿಷ್ಠಿರ ಕೃಷ್ಣ ಹೇಳ್ತಾನೆ, ಅವರ ಬಗ್ಗೆ ನನಗೆ ಬೇಜಾರಾಗ್ತದೆ ಅಂತ. ಅದನ್ನು ನೋಡುವಾಗ ಅಳು ಬರ್ತದೆ, ಹೇಸಿಗೆ ಅನಿಸ್ತದೆ, ಪಿಟಿಯೇಬಲ್ಸ್ ಎಂದಾಗೆ ದುಃಖ. ಅಯ್ಯೋ ಪಾಪವೇ,
ಇಂಥ ಒಳ್ಳೆ ಜನ್ಮ ಕೊಟ್ಟು ನೋಡಿ. ಒಂದು ಕತೆ, ಸಣ್ಣ ಕತೆ, 2 ಗೆರೆಯಲ್ಲಿ ಹೇಳಿ ಮುಗಿಸ್ತೇನೆ. ಒಂದು ಸರ್ತಿ ಬಹಳ ನಡುಗಿಕೊಂಡು ಮಳೆಯಲ್ಲಿ ಗಡಗಡ ಅಂತ ಹೇಳಿಕೊಂಡು ಮಂಗ ಮರದ ಹತ್ತಿರ ಬರ್ತದೆ ಕೂಗಿಕೊಂಡು. ಆಗ ಮರದ ಮೇಲೆ ಕೂತ ಹಕ್ಕಿ ಹೇಳುತ್ತದೆ, ಏನ ಹಣೆ ಬರಹ ನಿಂದು, ನಮ್ಗೆ ನೋಡು ದೇವರು ಏನು ಕೊಟ್ಟಿಲ್ಲ, 2 ಕಾಯಿ, 2 ಕೈ 2 ಕಾಲು, ಅದು ಕಾಲು ನಡಿಲಿಕ್ಕೂ ಬೇಕು, ತಲೆ ತೋರಿಸ್ಬೇಕು, ಅದು ಕೈಯೇ, ತಿನ್ನುವುದು ಕೊಕ್ಕಲ್ಲಿ, ಬೇರೆ ಏನಿಲ್ಲ, ತಲೆ ಸಣ್ಣದು, ಅಲ್ಲಿ 2 ಸಣ್ಣ ಪುಕ್ಕ. ಏನು ಸಸೂತ್ರ ಇಲ್ಲದಿದ್ರು ನಾವೊಂದು ಗೂಡು ಕಟ್ಟಿಕೊಂಡು ಬದುಕಲಿಕ್ಕೆ ಅನುಕೂಲ ಮಾಡಿಕೊಂಡು ನೀರು ಬೀಳದಂತೆ ಆಯ್ಕೊಂಡು ಕೂತ್ಕೊಳ್ತೇವೆ. ನಿನ್ನ ಹಣೆ ಬರ ನೋಡು, ದೇವ್ರ ಕೈ ಬೇರೆ, ಕಾಲು ಬೇರೆ, ಬಾಲ ಬೇರೆ, ಬಾಯಿ ಬೇರೆ, ಹಲ್ಲು ಬೇರೆ, ಕಿವಿ ಬೇರೆ, ಕಣ್ಣು ಬೇರೆ, ತಲೆ ಬೇರೆ, ಎಲ್ಲ ನೆಟ್ಟಗೆ 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 ಸರಿಯಾಗಿ ಫುಲ್ಲು ಕೊಟ್ಟಿದ್ದಾರೆ. ಏನು ಕಮ್ಮಿ ಮಾಡಿಲ್ಲ. ನಮಗೆ ಬಾಲ ಉಂಟಾ, ಜೋತಾಡ್ಲಿಕ್ಕೆ ಇಲ್ಲ, ಹಿಡ್ಕೊಂಡು ತಿನ್ಲಿಕ್ಕೆ ಕೈ ಉಂಟಾ, ಇಲ್ಲ. ನೋಡಿ ನಮ್ಮ ಪ್ರಾರಬ್ಧ, ನಮ್ಮ ಅನುಭವ, ನಮ್ಮ ಕತೆ. ನಿಮ್ಗೆ ಇಷ್ಟೆಲ್ಲ ಕೊಟ್ಟು ಏನು ಗಟ್ಟಿಮುಟ್ಟಿದ್ದೀರಿ, ಎಷ್ಟು ಎತ್ತರವೇರಿದ್ದೀರಿ, ಇಷ್ಟು ಬೆಳ್ಕೊಂಡಿದ್ದೀರಿ, ಎಷ್ಟು ಜನ ಇದ್ದೀರಿ. ನೀವು ಇಡೀ ಕಾಡು ಸಂಚಾರ ಮಾಡಲಿಕ್ಕೆ ನಿಮಗಾಗತ್ತೆ. ಒಂದು ಮನೆ ಕಟ್ಟಿಕೊಳ್ಳಿಕ್ಕೆ, ಒಂದು ಗೂಡು ಕಟ್ಟಿಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಎಂತ ಹಣೆ ಬರಹ ಅಂತ ಬೈತಾರೆ, ತಮಾಷೆ ಮಾಡ್ತಾರೆ, ಕೇಳಿಕೊಳ್ತಾರೆ. ಮುಂದೇನು ಆಗತ್ತೆ ವಿಷಯ ಬಿಡಿ. ಇದನ್ನು ದೇವರು ಹೇಳಿದಾಗ ಕೇಳಿಕೊಳ್ಳಿ. ಮನುಷ್ಯನನ್ನಾಗಿ ತಂದಿದ್ದೇನೆ, ಮರ ಅಲ್ಲ, ಪ್ರಾಣಿ ಅಲ್ಲ, ಪಕ್ಕಿ ಅಲ್ಲ, ಕೀಟ ಅಲ್ಲ. ಹಾಗೆ ನಿನಗೆ ಕೊಟ್ಟು ನೀನು ಮಾಡಲಿಲ್ಲ ಅಂದ್ರೆ, ವೇಸ್ಟ್ ಮಾಡಿಕೊಂಡ್ರೆ ಅಂದ್ರೆ ನಿನ್ನ ಹಣೆ ಬರಕ್ಕೆ ಏನ್ ಹೇಳುವ ಅಂತಾನೆ. ವಿನಾಶೇತಿಯೇ ತತ್ತು ತಾನು ಶೋಚಾಮಿ ದೃಷ್ಟಿನ, ಅಯ್ಯೋ ಪಾಪ. ಹಾಗಾಗಿ ಜಾತಿ ಭ್ರಂಶ ಕರ್ಮ ನಕುರಿಯಾತ್. ಆದ್ರೆ ನೀವು ಹಾಳಾಗುವ ಕೆಲಸ ಮಾಡಬೇಡಿ. ಏನಾಗಿದ್ದೀರಿ ಅದಾದ್ರೂ ಉಳಿಸಿಕೊಳ್ಳಿ, ಅದಾದ್ರೂ ಬೆಳೆಸಿಕೊಳ್ಳಿ ನಂತರದ್ದು. ಇಲ್ಲ ಆದ್ರೆ ಕೆಳಗೆ ಹೋಗಬೇಡಿ. ಕೊಟ್ಟ ಬಳಿಕ ಇನ್ನೊಮ್ಮೆ ಬರುವಾಗ ಈ ದೇಹ ಇಲ್ಲದೆ ಬೇರೆ ಪಕ್ಕದ ದೇಹ ಬರುವಂತೆ ಮಾಡಿಕೊಳ್ಳಬೇಡಿ. ದೇವರು ನೋಡ್ತಾನೆ, ಉಪಯೋಗ ಆಗಲಿಲ್ಲ ಮನುಷ್ಯ ದೇಹ ಕೊಟ್ಟು ಹೇಳ್ತಾನೆ, ಮುಂದೆ ನಾಯಿ ದೇಹ, ಹಂದಿ ದೇಹ ಇಂಥದ್ದೇ ಕೊಡ್ತಾನೆ. ಬಿದ್ದುಕೋ, ಎಲ್ಲಿಯಾದ್ರೂ ಏನಾದ್ರೂ ಹೇಲು ತಿಂದುಕೋ, ಒಳ್ಳೇದು ಮಾಡಬೇಡ, ದೇವರ ಸೇವೆ ಮಾಡಬೇಡ, ಏನಾದ್ರೂ ಹಾಳು ಮಾಡಿಕೊ ಹೇಳಿ. ದೇವರು ನೆಕ್ಸ್ಟ್ ಚಾಯ್ಸ್ ನಮಗೆ ಕೊಡುವುದಾಗಿದ್ದರೆ ದೇವರು ಯೋಗ್ಯವಾದ್ದು ಕೊಡುವುದಿಲ್ಲ. ಅದರಿಂದ ಹಾಳು ಮಾಡಿಕೊಳ್ಬೇಡ ಅಂದ ದೇವರು. ಧರ್ಮರಾಜ ಮತ್ತೊಂದು ಪ್ರಶ್ನೆ ಕೇಳ್ತಾನೆ ಇಲ್ಲಿ, ಧರ್ಮಶಾಸ್ತ್ರದ ನೆಲೆಯಲ್ಲಿದ್ದಾಗಿದ್ದು. ಕೃಷ್ಣ ಈಗ ಸತ್ತವ, ಮುಂದೆ ಹಣ ಸಿಗಲಿಲ್ಲ, ಎಂತ ಮಾಡುದು? ಪ್ರಶ್ನೆ ಅದಂತ ಗಮದುಂಟು. ಶರೀರ ನಾಶ ಸಂಪ್ರಾಪ್ತೆ ಕಥಂ ಪ್ರೇತತ್ವ ಕಲ್ಪನ. ಪ್ರಾಣಿಗಳನ್ನು ನುಂಗಿ ಹಾಕಿದವು, ಅಥವಾ ಎಲ್ಲಿಯೋ ಕೊರಕಲಲ್ಲಿ ಬಿದ್ದವ, ಸಿಗಲಿಲ್ಲ. ತೀರ್ಥಯಾತ್ರೆ ಹೋದವ, ಅಂದಾಜಿಲ್ಲ, ಅಡ್ರೆಸ್ ಇಲ್ಲ. ನದಿ ಉದ್ದಕ್ಕೆ ಬಿದ್ದವ, ಎಲ್ಲ ಮೊಸರು ತಿಂದಾಕಿದ್ದು, ಏನಾಯ್ತು ಇಟ್ಕೊಳ್ಳುವ. ಈಗ ನಮಗೆ ಅವನು ಸುಡಬೇಕಾ ಬೇಡವಾ? ಹೆಣ ಎಲ್ಲಿ ಸಿಗ್ಬೇಕು ನಮಗೆ? ಸತ್ತ ಕಥೆಯನ್ನು ಮಾಡುವುದು ಹೇಗೆ? ಕೃಷ್ಣ ಶರೀರ ನಾಶೆ, ದೇಹ ಇಲ್ಲ ಆಗಿಬಿಟ್ರೆ ದೇಹದ ಕಥೆ ಏನು ಅಂತ. ಅಯ್ಯ ಅದಕ್ಕೆ ಸುಲಭ ಉಂಟಲ್ಲ ಅಂದ ಕೃಷ್ಣನ. ಪಾಲಾಶವರಂದ ಈ ಪ್ರತಿಮಾ ಕರ್ತವ್ಯ ಕಲ್ಪಚೋದಿತ ಅದನ್ನು ಹೇಳಿದ್ದಾರೆ ಶಾಸ್ತ್ರಿಗಾರಲ್ಲಿ. ಕಥೆ ಉಂಟು ಅದಕ್ಕೆ. ಪಾಲಾಶದ ಕಡ್ಡಿಯನ್ನು ಎಲ್ಲ ಸೇರಿಸಿ ಮಾಡ್ಲಿಕ್ಕಿರುವುದು. ಪಾಲಾಶ ಅಂದ್ರೆ ಮುತ್ತುಗ, ನಮಗೆ ಗೊತ್ತದು ಹೇಗೆ ಅಂತ. ಎಲೆಯಲ್ಲಿ ನಾವು ಊಟ ಎಲ್ಲ ಮಾಡುವುದಿಲ್ಲ, ಅದು ಪಾಲಾಶ, ಬ್ರಹ್ಮವೃಕ್ಷ. ಅದರ ಕಡ್ಡಿಯಲ್ಲೆಲ್ಲ ಮಾಡಬೇಕು ಹೇಳ್ತಾರೆ. ಯಾಕೆ ಹೋಮ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ದೇಹವನ್ನು ಅಗ್ನಿಯಲ್ಲಿ ಇಡುದಲ್ವಾ, ಆದ್ರೆ ಯಾವುದರಲ್ಲಿ ಮಾಡಬೇಕು ಅಂತ ಹೇಳ್ತಾನೆ. ಪ್ಲಾಸ್ಟಿಕ್ ಕಡ್ಡಿಯಲ್ಲೆಲ್ಲ ಆಗುವುದಿಲ್ಲ, ಅದರದ್ದು ಮಾಡ್ಲಿಕ್ಕೆ ಉಂಟು. ಅದು ಹೇಗೆ ಅಂತ ಕಡ್ಡಿ ಅಂತ ಕಥೆ ಅಂತ. ಅದು ತ್ರೀಣಿ ಷಷ್ಠಿ ಸತಾನ್ಯಾವು ಅಸ್ಥಿನ್ಯಸ್ತಿ ಯುಧಿಷ್ಠಿರ. ಈಗ ದೇಹದಲ್ಲಿಯ ಸ್ಟ್ರಕ್ಚರಿಗೆ ಒಂದು ವ್ಯವಸ್ಥೆ ಉಂಟು, ಕಡ್ಡಿ ಉಂಟು ದೇಹದಲ್ಲಿ ಸಿಕ್ಕಿಸಿದ್ದಾರೆ. ಎಷ್ಟು? 360 ಕಡ್ಡಿ. ತ್ರೀಣಿ ಷಷ್ಠಿ ಸತಾನ್ಯಾವು ಅಸ್ಥಿನ್ಯಸ್ತಿ. ಈ ದೇಹದಲ್ಲಿ 360 ಕಡ್ಡಿ ಉಂಟು, ಎಲುಬುಗಳು. ಅದನ್ನು ಮಾಡ್ಬೇಕು ನಾವು, ಸ್ಟ್ರಕ್ಚರ್ ರಚನೆ ಮಾಡ್ಬೇಕು. ಅದರ ಕ್ರಮ ಹಾಗೆ ಮಾಡಿಕೊಂಡ್ರಾದ್ರೆ ಆಯ್ತು. ಅದನ್ನು ತಯಾರು ಮಾಡಿ ಜೋಡಿಸಿ, ಕೆಲವರು ಕಡ್ಡಿ ಎಲೆ 2 ರೀತಿಯಿಂದ ಮಾಡ್ತಾರೆ. ಮಾಡುವಾಗ ಅದನ್ನು ಜೋಡಿಸಿದ್ರೆ ಆಯ್ತು. ಅದನ್ನು ಮಾಡಿಬಿಟ್ರೆ ಮುಗಿದಾಯ್ತು ವಾಸ್ತವವಾಗಿ. ಅಶೀತ್ಯರ್ಧಂ ಶಿರಸಿ ಚ. ವಾಸ್ತವವಾಗಿ ತಲೆ ಲೆಕ್ಕಾಚಾರದಲ್ಲಿ 40 ಲೆಕ್ಕ, ಅಲ್ಲಿ ಅಷ್ಟುಂಟು. ದೊಡ್ಡ ದೊಡ್ಡ ಲೆಕ್ಕಾಚಾರ ಮಾಡಿದ್ದೀವೆಲ್ಲ ನೀವು. ಉಪಾಸ್ತಿಗಳೆಲ್ಲ ಲೆಕ್ಕ ಇಲ್ಲ, ಗಟ್ಯಸ್ಥಿಗಳ ಲೆಕ್ಕ. ಗ್ರೀವಾಯಾನ್ 10 ಏವಚ. ಕುತ್ತಿಗೆ ಲೆಕ್ಕಾಚಾರದಲ್ಲಿ 10. ಬಾಹೋಹೋ ಚ 2 ಸಹ ಕೈ ಸೇರಿಸಿ ಬಾಹೋಶ್ಚಾಪಿ 100 ಕುರಿಯಾತ್. 50 2 ಕೈಗಳ ಲೆಕ್ಕ, ಅಂದ್ರೆ ಉದ್ದ ಕೈಗಳು. ಅಂಗುಲೀಷು 10.
ಬೆರಳುಗಳ ಲೆಕ್ಕಾಚಾರದಲ್ಲಿ ಮತ್ತೆ 10, ಅಂಗುಲೀಷು ಪುನರ್ದಶ, ಮತ್ತೆ ಉರಸಿ ತೆಂಶತಂಚೈವ, ಎದೆಗೆ 30, ಜಠರೇ ಚೈವ 20, ಹೊಟ್ಟೆಗೆ ಬಂದಾಗ ಮತ್ತೆ 20, ಮತ್ತೆ ವೃಷಣೆ ದ್ವಾದಶಾರ್ಧಂಚ, ನಡುದೇಹದಲ್ಲಿ 6 ಅಂಗುಲದಲ್ಲಿ ವೃಷಣ, ಮತ್ತೆ ಶಿಷ್ಣಂ ಅಷ್ಟಾರ್ಧಮೇವಚ, 4 ಅಂಗುಲದಲ್ಲಿ ಶಿಷ್ಣ. ಅಷ್ಟು ಮಾಡಿ ಮತ್ತೆ ಕೆಳಗೆ ಕೊನೆಗಾಗುವಾಗ ದಶ ದೇಹಕ್ಕೆ ಕೊಡು, ಷಷ್ಟ್ಯರ್ಧಂ 60ಕ್ಕೆ ಅರ್ಧ 30, ದದ್ಯಾತ್ತು ದ್ವಾದಶಂ ಊರ್ವಸ್ತು, ದದ್ಯಾತ್ತು ಶತಂ ಊರ್ವಸ್ತು. ತೊಡೆಯ ಲೆಕ್ಕಾಚಾರಕ್ಕೆ ಬಂದಾಗ 2 ಕಡೆಯಲ್ಲಿ 50 ಕೊಡಬೇಕು 100 ಮಾಡಲಿಕ್ಕೆ. ಅದ್ರ ಕೆಳಗೆ ಷಷ್ಟ್ಯರ್ಧಂ ಜಾನ್ಯತತ, ಕೆಳಗೆ 30, ಷಷ್ಟ್ಯರ್ಧ ಅಂದ್ರೆ 60 ಅರ್ಧವಾಸಿ 30 ಮಾಡಲಿಕ್ಕೆ. ಮತ್ತೆ ಕೆಳಗೆ ದಶದದ್ಯಾದ ಚರಣಯೋ, ಕಾಲಿಗೆ ಆಗುವಾಗ ಮತ್ತೆ 10 ಕೊಡಲಿಕ್ಕೆ ಕೆಳಗೆ. ಒಟ್ಟು ಸೇರಿ 360 ಆಗ್ತದೆ, ತಲೆಯಿಂದ ಹಿಡಿದು ಕಾಲಿನವರೆಗೆ. ಏವಂ ಪ್ರೇತಸ್ಥೆ ನಿಷ್ಕೃತಿ, ಈ ರೀತಿ ಏಷ ಪ್ರೇತಸ್ಥೆ. ಈ ಪ್ರತಿಮೆ ಅಂತ ಕೇಳಿದವ, ಪ್ರೇತದ ಒಂದು ಹೆಣದ ಪ್ರತಿಮೆ, ಹೆಣಕ್ಕೊಂದು ಪ್ರತಿಮೆ ಉಂಟು ನೋಡಿ ಲೆಕ್ಕಾಚಾರ. ಇಷ್ಟು ಮಾಡಿಕೊಂಡು ಇದರ ದಾಹಾದಿಗಳ ವ್ಯವಸ್ಥೆ ಮಾಡ್ಲಿಕ್ಕೆ. ಅಂತೂ ಏನು ಮಾಡ್ಲಿಕ್ಕೆ ಬೇಕು ನಿನಗೆ, ಅವನು ಹೇಳಿದ ಪ್ರಶ್ನೆ ಒಂದು ಉತ್ತರ ಅಷ್ಟೆ. ಕಳೆದು ಹೋದರೆ ಏನು ಮಾಡೋದು ಕೇಳಿದ್ದಕ್ಕೊಂದು ಉತ್ತರ. ಅಂದ್ರೆ ಯಾವುದನ್ನು ಸಹ ತಪ್ಪಿಸ್ಲಿಕ್ಕಿಲ್ಲ, ನಡೆಸಲೇಬೇಕಾದ್ದು ಮನುಷ್ಯ. ಅದನ್ನು ಈಗ ಬ್ರಾಹ್ಮಣ್ಯ ನಾಶ ಆಯ್ತು ಹೇಳುವಾಗ ಒಂದೊಮ್ಮೆ ಇಂಥ ಅಗ್ನಿಹೋತ್ರಿಗಳೆಲ್ಲ ನಾಶವೇ ಪಡೆದ್ರೆ ಅದು ನಮಗೆ ದೇಹವೇ ಸಿಗದಿದ್ದನ್ನು ಪಕ್ಕವನಿಗೊಂದು ಫ್ಲಾಶ್ ಆದ್ದು. ಇದು ಧರ್ಮರಾಜನಿಗೆ ಸಂಬಂಧಪಟ್ಟ ವಿಚಾರ. ಅಂದ್ರೆ ಹೆಣ ಸಂಸ್ಕಾರ ಆಗದೆ ಹೋದರೆ ವ್ಯಕ್ತಿಗೆ ಸಂಸ್ಕಾರ ಆಗಲಿಲ್ಲ ಅಂತ ಅರ್ಥ ಆಗುತ್ತೆ, ಅವನ ಹೆಸರಲ್ಲಿ ಏನು ಮಾಡುವುದಿಲ್ಲ ಅಂತ ಅರ್ಥ. ಅಸಂಸ್ಕೃತ ಆದರೆ ಅವನ ಅಂತರಾಯದಲ್ಲಿ ಪ್ರೇತನಾಗಿ ತಿರುಗ್ತಾನೆ ನಡುವೆ ಅಂತ. ಅದಕ್ಕೋಸ್ಕರ ಈ ಒಂದು ದಾಹದ ಕಲ್ಪನೆ ಆಗಬೇಕು. ದಾಹಕ್ಕೆಲ್ಲಿ ಇಲ್ಲ ಆಗಿದೆ, ದಾಹ ಆಗದೆ ಮುಂದೆ ಹೋಗುವುದಿಲ್ಲ ಕೆಲಸಗಳು. ಇದಕ್ಕೋಸ್ಕರ ಕೂಡಲೇ ಅಂದ್ರೆ ಆಶೋಚದ ಪ್ರಕ್ರಿಯೆಗಳ ಬಗ್ಗೆ ಹಿಂದೆ ಕೃಷ್ಣ ಹೇಳಿದ್ದ, ಯಾರಿಗೇನೆಷ್ಟು ಆಶೋಚಗಳು ಹೀಗಿರುತ್ತವೆ ಹೇಳಿಕೊಂಡು ತಿಳಿಸಿಕೊಟ್ಟಿದ್ದ. ಆದ್ರೆ ಇದು ಒಂದು ಮಗ್ಗಿಯಲ್ಲಿ ಬೇಕಾದ್ದಾದ್ರಿಂದ ದೇಹದ ನಾಶದ ಬಗ್ಗೆಯೂ ಧರ್ಮರಾಜ ಕೇಳಿಕೊಂಡ. ದೇಹವನ್ನು ಅಸ್ಥಿಯ ಲೆಕ್ಕಾಚಾರದಲ್ಲಿ ಪಾಲಾಶದಲ್ಲಿ ನಡೆಸುವ ವ್ಯವಸ್ಥೆ ಮಾಡಿದ್ದಾನೆ. ಇನ್ನೂ ಅನೇಕ ಪ್ರಶ್ನೆಗಳನ್ನು ಧರ್ಮರಾಜ ಕೇಳುತ್ತಾನೆ ಧರ್ಮಕ್ಕೆ ಸಂಬಂಧಪಟ್ಟಂತೆ. ನಾವು ಮಗದೊಮ್ಮೆ ಚಿಂತನೆಗೆ ನೆಲೆಗೊಳ್ಳುವ ವಂದನೆಗಳು. ಶ್ರೀ ಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.